ಕರ್ತನು ರಕ್ಷಕನೂ ಆದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸಿ ಸ್ವಾಗತಿಸುತ್ತೇವೆ. ಈ ಸುಂದರವಾದ ದಿನದಲ್ಲಿಯೂ ಸಹ ಆತನನ್ನು ಆರಾಧಿಸುವುದಕ್ಕೆ ದೇವರು ಕೊಟ್ಟಿರುವಂತಹ ಒಳ್ಳೆಯ ಅವಕಾಶಕ್ಕಾಗಿ ಆತನಿಗೆ ಸ್ತೋತ್ರ ಸಲ್ಲಿಸಿ, ಮಹಿಮೆಗೆ ಯೋಗ್ಯನಾದ ದೇವರನ್ನ ಕೆಲವು ಹಾಡುಗಳನ್ನು ಹಾಡಿ ಆತನ ನಾಮವನ್ನು ಮಹಿಮೆಪಡಿಸಿಕೊಳ್ಳೋಣ. ಮೊದಲನೇದಾಗಿ ದೇವರಿಗೆ ಮಹಿಮೆ, ಕರ್ತನಿಗೆ ಮಹಿಮೆ, ನಮ್ಮನ್ನು ಹುಡುಕಿ ಬಂದು ರಕ್ಷಿಸುವಂತಹ ಯೇಸುವಿಗೆ ಮಹಿಮೆ ಹಾಡನ್ನು ಹಾಡಿಕೊಂಡು ಆತನ ನಾಮವನ್ನು ಮಹಿಮೆಪಡಿಸೋಣ. ಎಲ್ಲರೂ ಸೇರಿ ಉತ್ಸಾಹದಿಂದ ಹಾಡಿ ಆತನ ನಾಮವನ್ನು ಮಹಿಮೆಪಡಿಸಿಕೊಳ್ಳೋಣ. ದೇವನಿಗೆ ಮಹಿಮೆ, ಕರ್ತನಿಗೆ ಮಹಿಮೆ, ದೇವನಿಗೆ ಮಹಿಮೆ, ಕರ್ತನಿಗೆ ಮಹಿಮೆ, ಹುಡುಕಿ ಬಂದು ರಕ್ಷಿಸಿದ ಯೇಸುವಿಗೆ ಮಹಿಮೆ, ನನ್ನ ಹುಡುಕಿ ಬಂದು ರಕ್ಷಿಸಿದ ಯೇಸುವಿಗೆ ಮಹಿಮೆ. ಸ್ತೋತ್ರ ಸ್ತೋತ್ರ ಯೇಸುವಿಗೆ ಸ್ತೋತ್ರ, ಅಯ್ಯ ಸ್ತೋತ್ರ ಸ್ತೋತ್ರ ಯೇಸುವಿಗೆ ಸ್ತೋತ್ರ, ಸ್ತೋತ್ರ ಸ್ತೋತ್ರ ಯೇಸುವಿಗೆ ಸ್ತೋತ್ರ, ಅಯ್ಯ ಸ್ತೋತ್ರ ಸ್ತೋತ್ರ ಯೇಸುವಿಗೆ ಸ್ತೋತ್ರ. ಭೂಮಿಯಲ್ಲಿ ನಿನ್ನಿಷ್ಟವು ಪರಿಪೂರ್ಣವಾಗಿರಲಿ, ಈ ಭೂಮಿಯಲ್ಲಿ ನಿನ್ನಿಷ್ಟವು ಪರಿಪೂರ್ಣವಾಗಿರಲಿ. ಅಯ್ಯ ಸ್ತೋತ್ರ ಸ್ತೋತ್ರ ಯೇಸುವಿಗೆ ಸ್ತೋತ್ರ, ಅಯ್ಯ ಸ್ತೋತ್ರ ಸ್ತೋತ್ರ ಯೇಸುವಿಗೆ ಸ್ತೋತ್ರ. ದೀನರಾದ ನಮ್ಮನ್ನು ಎಂದೆಂದು ನೆನೆಸಿರುವೆ, ದೀನರಾದ ನಮ್ಮನ್ನು ಎಂದೆಂದು ನೆಲೆಸಿರುವೆ, ಪ್ರಕಾಶವೇ ಜೊತೆಗಾರನೇ ಹೃದಯದ ಆಶಯವೇ, ಬಡ ಪ್ರಕಾಶವೇ ಜೊತೆಗಾರನೇ ಹೃದಯದ ಆಶ್ರಯವೇ. ಅಯ್ಯ ಸ್ತೋತ್ರ ಸ್ತೋತ್ರ ಯೇಸುವಿಗೆ ಸ್ತೋತ್ರ, ಅಯ್ಯ ಸ್ತೋತ್ರ ಸ್ತೋತ್ರ ಯೇಸುವಿಗೆ ಸ್ತೋತ್ರ. ಹುಡುಕುವ ಪ್ರತಿಯೊಬ್ಬರು ಸಂತೋಷದಿಂದಿರಲಿ, ಹುಡುಕುವ ಪ್ರತಿಯೊಬ್ಬರು ಸಂತೋಷದಿಂದಿರಲಿ, ಹಾಡುವ ಎಲ್ಲರೂ ಪರಿಶುದ್ಧರಾಗಿರಲಿ, ಇನ್ನು ಹಾಡುವ ಎಲ್ಲರೂ ಪರಿಶುದ್ಧರಾಗಿರಲಿ. ಅಯ್ಯ ಸ್ತೋತ್ರ ಸ್ತೋತ್ರ ಯೇಸುವಿಗೆ ಸ್ತೋತ್ರ, ಅಯ್ಯ ಸ್ತೋತ್ರ ಸ್ತೋತ್ರ ಯೇಸುವಿಗೆ ಸ್ತೋತ್ರ, ಅಯ್ಯ ಸ್ತೋತ್ರ ಸ್ತೋತ್ರ ಯೇಸುವಿಗೆ ಸ್ತೋತ್ರ, ಅಯ್ಯ ಸ್ತೋತ್ರ ಸ್ತೋತ್ರ ಯೇಸುವಿಗೆ ಸ್ತೋತ್ರ. ತೆಲುಗು ಹಾಡನ್ನು ಹಾಡಿ ನಾವು ದೇವಾದ ದೇವರನ್ನು ಮಹಿಮೆಪಡಿಸೋಣ. ಎಲ್ಲರಿಗೂ ಗೊತ್ತಿರುವಂತಹ ಹಾಡು ಆಯನಿನ ಸಂಗೀತವು ಬಲಮೈನ ಕೋಟೆಯನ್ನು ಎಂಬ ಹಾಡನ್ನು ಹಾಡಿಕೊಂಡು ದೇವಾದ ದೇವರಿಗೆ ಮಹಿಮೆ ಸಲ್ಲಿಸೋಣ. ಇರುವಂತಹ ಸ್ಥಳದಲ್ಲಿ ಎಲ್ಲರೂ ಕರೆಗಳನ್ನು ತಟ್ಟಿ ಸೇರಿ ಹಾಡೋಣ. ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ. ఆయనన సంగీతము బలమైన కోటయును, జీవాధిపతియు ఆయనే, జీవిత కాలమెల్ల స్తుతించెదము. జీవాధిపతి
స్తుతించెదము. ఆయనే నా సంగీతము, బలమైన కోటయుడు, జీవాధిపతియు ఆయనే, జీవిత కాలమెల్లా స్తుతించెదము. జీవాధిపతియు ఆయనే, జీవిత కాలమెల్లా స్తుతించెదము. ఆయనే నా సంగీతము. స్తుతుల మధ్యలో నివాసం చేసే దూతరెల్ల పొగడే దేవుడాయనే. స్తుతుల మధ్యలో నివాసం చేసే దూతల పొగడే దేవుడాయనే. వేడుచుండు భక్తుల స్వరము విని, వేడుచుండు భక్తుల స్వరము విని, దిక్కులేని పిల్లలకు దేవుడాయనే. దిక్కులేని పిల్లలకు దేవుడాయనే. ఆయనే నా సంగీతము, బలమైన కోటయుడు, జీవాధిపతియు ఆయనే, జీవిత కాలమెల్లా స్తుతించెదము. జీవాధిపతియు ఆయనే, జీవిత కాలమెల్లా స్తుతించెదము. ఆయనే నా సంగీతము. ఇద్దరు ముగ్గురు నా నామమున ఏకీభవించిన వారి మధ్యలోన, ఇద్దరు ముగ్గురు నా నామమున ఏకీభవించిన వారి మధ్యలోన ఉండేదగిన మన దేవుడుని, ఉండేదగిన మన దేవుడి కరములు తట్టి నిత్య స్తుతించెదము. కరములు తట్టి నిత్య స్తుతించెదము. ఆయనే నా సంగీతము, బలమైన కోటయుడు, జీవాధిపతియు ఆయనే, జీవిత కాలమెల్లా స్తుతించెదము. జీవాధిపతియు ఆయనే, జీవిత కాలమెల్లా స్తుతించెదము. ఆయనే నా సంగీతము. ಹಲ್ಲೆಲೂಯಾ. ಒಂದು ತಮಿಳು ಹಾಡನ್ನು ಹಾಡಿ ನಾವು ದೇವಾದ ದೇವರಿಗೆ ಆರಾಧನೆಯನ್ನು ಮಾಡೋಣ. ದೇವಾದ ದೇವರು ಕರ್ತನು ನಮ್ಮನ್ನು ವಿಶೇಷವಾದ ಜನಾಂಗವನ್ನಾಗಿ ಕರೆದಿದ್ದಾನೆ. ಈ ಒಂದು ತಮಿಳು ಹಾಡನ್ನು ಹಾಡಿಕೊಂಡು ಆತನನ್ನು ಮಹಿಮೆಪಡಿಸೋಣ. ನಂತರ ನಾವು ಆರಾಧನೆಗೆ ಸಾಗೋಣ. ದೇವ ನಾನು ಈ ದಿನ ವಿಶೇಷಿತವನು, ರಾಜ ನಾನು ಅದೇ ದಿನ ಯೋಸಿಸುವವನ ಹಾಡನ್ನು ಹಾಡಿಕೊಂಡು ಕರ್ತನು ದೇವರು ಆಗಿರುವಂತಹ ಯೇಸುವಿನ ನಾಮದಲ್ಲಿ ನಮ್ಮಲ್ಲಿ ಒಂದಾಗಿ ಆತನನ್ನು ಸ್ತುತಿಸೋಣ. ದೇವಾನನೆ ದಿನ ವಿಶೇಷಿತವನ್, ರಾಜಾನನೆ ದಿನಂ ಯೋಸಿಪವನ್. ದೇವಾನನೆ ದಿನ ವಿಶೇಷಿತವನ್, ರಾಜಾನನೆ ದಿನಂ ಯೋಸಿಪವನ್. ಎದಿನಾಲಿದು ಎದಿನಾ, ನಿನ್ನೋಡು ಬರುವ ದಿನ. ಎದಿನಾಲಿದು ಎದಿನಾ, ನಿನ್ನೋಡು ಬರುವ ದಿನ. ದೇವಾನನೆ ದಿನ ವಿಶೇಷಿತವನ್, ರಾಜಾನನೆ ದಿನಂ ಯೋಸಿಪವನ್. ದೇವಾನನೆ ದಿನ ವಿಶೇಷಿತವನ್, ರಾಜಾನನೆ ದಿನಂ ಯೋಸಿಪವನ್. ಎದಿನ ಇದು ಎದಿನಾ,
பாசமுள்ள ஒரு மரம் கூட வருது. வாழ்க்கையிலே கசப்புகள் காலம் கேட்டாலும் பாசமுள்ள ஒரு மரம் கூட வருது. மாறாவின் நீரை தேனாக மாற்றும் என் நேசரின் தோளுண்டு. மாறாவின் நீரை தேனாக மாற்றும் என் நேசரின் தோளுண்டு. தேவானாலே தினம் விசேஷித்தவன், ராஜானாலே தினம் யோசிப்பவன். தேவானாலே தினம் விசேஷித்தவன், ராஜானாலே தினம் யோசிப்பவன். எதினால் இது எதினால் விருந்தோடு வருவதினால். எதினால் இது எதினால் விருந்தோடு வருவதினால். ನಾವೆಲ್ಲರೂ ಹಾಗೆ ಕಣ್ಣುಗಳು ಮುಚ್ಚಿಕೊಂಡು ದೇವಾದ ದೇವರನ್ನು ದೃಷ್ಟಿಸಿ ನೋಡೋಣ. ಸರ್ವಶಕ್ತನಾದ ದೇವರು ನಮ್ಮನ್ನು ನಿಮ್ಮನ್ನು ಆರಿಸಿ ತೆಗೆದುಕೊಂಡು ವಿಶೇಷವಾದ ಜನಾಂಗವನ್ನಾಗಿ ಮಾರ್ಪಡಿಸಿದಂತಹ ದೇವಾದ ದೇವರನ್ನು ನೋಡಿ ನಾವು ಸ್ತುತಿಸೋಣ. ಸ್ವಲ್ಪ ಹೊತ್ತು ಆತನಿಗೆ ಸ್ತುತಿಯಜ್ಞೆಗಳನ್ನು ಸಲ್ಲಿಸೋಣ. ಇರುವಂತಹ ಸ್ಥಳದಲ್ಲಿ ನಾವೆಲ್ಲರೂ ಆತನನ್ನು ಆರಾಧಿಸೋಣ. ಹೃದಯದ ಆಳದಿಂದ ಆತನನ್ನು ಕೊಂಡಾಡೋಣ. ಪ್ರಿಯ ದೇವಚನರೇ, ಈ ದಿನಗಳಲ್ಲಿ ನಾವು ಅನೇಕ ವಿಧವಾದ ಈ ಕಠಿಣ ಪರಿಸ್ಥಿತಿಯಲ್ಲಿ ಇದ್ದರೂ ಕೂಡ ದೇವರಾದ ಕರ್ತನ ಹಸ್ತವು ನನ್ನನ್ನು ನಮ್ಮನ್ನು ನಮ್ಮೆಲ್ಲರನ್ನು ನಡೆಸುತ್ತಿರುವುದಕ್ಕಾಗಿ ಆತನಿಗೆ ಮಹಿಮೆ ಸಲ್ಲಿಸೋಣ. ತಂದೆಯಾದ ದೇವರೇ, ಅಪ್ಪ, ಈ ಲೋಕದಲ್ಲಿ ಪರಿಸ್ಥಿತಿಗಳು ಕರ್ತನೆ ಅಪ್ಪ ಮೀರಿ ಹೋದರೂ ಸಹ ನಿನ್ನ ಕೃಪೆ ನಮ್ಮನ್ನು ನಡೆಸುತ್ತಿರುವುದಕ್ಕಾಗಿ ಸ್ತೋತ್ರಪ್ಪ. ಕರ್ತನೆ ವಿಶೇಷವಾದ ಜನಾಂಗವನ್ನಾಗಿ ನಮ್ಮನ್ನು ಬೇರ್ಪಡಿಸಿ ಲೋಕದಿಂದ ಕರ್ತನೆ ನಮ್ಮನ್ನು ಬೇರ್ಪಡಿಸಿದ ದೇವರೇ, ಈ ದಿನಗಳಲ್ಲಿಯೂ ಕೂಡ ನಿನ್ನ ಕೃಪೆ ನಮ್ಮನ್ನು ನಡೆಸುತ್ತಿರುವುದಕ್ಕಾಗಿ ನಿನಗೆ ಸ್ತೋತ್ರಪ್ಪ. ನಮಗೆ ಆಶ್ರಯವು ದುರ್ಗವು ಬಂಡೆಯು ಕೋಟೆಯಾಗಿರುವ ನನ್ನ ದೇವರೇ, ಈ ಸುಂದರವಾದ ಕರ್ತನೆ ವೇಳೆಯಲ್ಲಿ ದೇವರೇ ಅಪ್ಪ ನಿಮ್ಮನ್ನು ಮಹಿಮೆಪಡಿಸುತ್ತೇವೆ. ಕಷ್ಟದ ದಿನದಲ್ಲಿ ಕರ್ತನೆ ನಮ್ಮ ಸಹಾಯಕರು ನೀನಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆಪ್ಪ. ಮಹಿಮೆಗೆ ಯೋಗ್ಯನಾದ ದೇವಾದ ದೇವರು ನೀನಾಗಿದ್ದೀಯ, ಅದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನಿನಗೆ ಮಹಿಮೆ ಸಲ್ಲಿಸುತ್ತೇವೆ ರಾಜ. ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ. ಕಷ್ಟದ ದಿನದಿ ನನ್ನಯ ಜೊತೆಗಾರನೇ, ನನ್ನ ಕಣ್ಣೀರಿನ ಸಮಯದಲ್ಲೂ. ಕಷ್ಟದ ದಿನದಿ ನನ್ನಯ ಜೊತೆಗಾರನೇ, ನನ್ನ ಕಣ್ಣೀರಿನ ಸಮಯದಲ್ಲೂ. ನನ್ನ ಕಾಲುವ ನನ್ನ ಒಡೆಯನೇ, ಎಲ್ರೋಯಿ ನೀನೇನಯ್ಯ. ನನ್ನ ಕಾಲುವ ನನ್ನ ಒಡೆಯನೇ, ಎಲ್ರೋಯಿ ನೀನೇನಯ್ಯ. ಎಲ್ಲರೂ ಸೇರಿ ಹೇಳೋಣ. ಆಶ್ರಯವು ನೀನೇ ಸಯ್ಯ, ನನ್ನ ಆಧಾರವು ನೀನೇ ಸಯ್ಯ. ಈ ಕಠಿಣ ದಿನದಲ್ಲಿ ನನ್ನನ್ನು ನಡೆಸುವ ದೇವರು ನೀನೇ ಸ್ವಾಮಿ. ಆಶ್ರಯವು ನನಗೆ ಸಹಾಯ ಮಾಡುವುದಕ್ಕೆ ನೀನು ಯೋಗ್ಯನಪ್ಪ. ಸಯ್ಯ, ನಿನಗೆ ಮಹಿಮೆ ಸಲ್ಲಿಸುತ್ತೇವೆ. ಆಧಾರವು ನೀನೇ ಸಯ್ಯ. ನಿನ್ನಿಂದಾಗದ ಕಾರ್ಯವು ಒಂದು ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ನಿನ್ನಿಂದಾಗದ ಕಾರ್ಯವು ಒಂದು ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ಇದುವರೆಗೂ ನನ್ನ ನಡೆಸಿದ ಎಬಿನೇಸರ್ ನೀನೇನಯ್ಯ. ಇದುವರೆಗೂ
ಅಪ್ಪ, ನಮ್ಮ ಸಹಾಯಕನು, ನಮ್ಮ ಜೊತೆಗಾರನು, ನಮ್ಮನ್ನು ನಡೆಸುವ ದೇವಾದ ದೇವರು ನೀನಾಗಿರುವುದಕ್ಕಾಗಿ ನಿನಗೆ ಮಹಿಮೆ ಸಲ್ಲಿಸ್ತೇವೆ. ಅಪ್ಪ, ನಿನ್ನ ಕೃಪೆಯು ನಮ್ಮನ್ನು ನಡೆಸುತ್ತಾ ಬರುತ್ತಿದೆ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ. ಈ ಒಂದು ದಿನಮಾನಗಳಲ್ಲಿ ಕರ್ತನೆ, ನಾವು ಅಳಿಯದೇ ಇರುವುದು ನಿನ್ನ ಕೃಪೆಯಾಗಿದೆ, ಅದಕ್ಕಾಗಿ ನಿನಗೆ ಸ್ತೋತ್ರ. ಕರ್ತನೆ, ಇದುವರೆಗೂ ನಿನ್ನ ಪ್ರಸನ್ನತೆಯಲ್ಲಿ ನಮ್ಮನ್ನು ನಡೆಸಿದ್ದೀರಿ ಅಪ್ಪ, ಅದಕ್ಕಾಗಿ ನಿಮಗೆ ಮಹಿಮೆ ಸಲ್ಲಿಸ್ತೇವೆ. ಕರ್ತನೆ, ಮುಂದಿನ ದಿನಗಳಲ್ಲಿ ಕರ್ತನೆ ನಿನ್ನ ಕೃಪೆಯು ನಮ್ಮನ್ನು ನಡೆಸಲಿ ಎಂಬುದಾಗಿ ಬೇಡಿಕೊಳ್ತೇವೆ ಅಪ್ಪ. ನಿನ್ನ ಪ್ರಸನ್ನತೆಯಲ್ಲಿ ನಮ್ಮನ್ನು ನಡೆಸು. ಕರ್ತನೆ, ಇದುವರೆಗೂ ನಡೆಸಿದಂತ ಎಬ್ನೇಸರನು ಮುಂದೆ ಸಹ ನಮ್ಮನ್ನು ನಡೆಸಲು ಶಕ್ತನಾಗಿದೆಯಪ್ಪ, ಅದಕ್ಕಾಗಿ ನಿನಗೆ ಸ್ತೋತ್ರ ಮಾಡ್ತೇವೆ. ಕರ್ತನೆ, ಈ ಒಂದು ಆರಾಧನೆಯಲ್ಲಿ ಪಾಲು ತೆಗೆದುಕೊಂಡಿರುವ ಎಲ್ಲ ಮಕ್ಕಳನ್ನು ಆಶೀರ್ವದಿಸು. ಪರಲೋಕದ ದೇವರು ತಾನೇ ಅಪ್ಪ, ಪ್ರತಿಯೊಬ್ಬರನ್ನ ಬಲಪಡಿಸು, ದೃಢಪಡಿಸು ಸ್ವಾಮಿ. ವಿಶ್ವಾಸದಲ್ಲಿ ಇನ್ನೂ ಬಲ ಹೊಂದಿದವನಾಗಿ ನಿನಗೆ ಸಾಕ್ಷಿಯಾಗಿ ಜೀವಿಸುವಂತೆ ಸಹಾಯ ಮಾಡು. ಪ್ರತಿಯೊಬ್ಬೊಬ್ಬರ ಕುಟುಂಬಗಳನ್ನ ಕರ್ತನೆ, ಅವರ ವೈಯಕ್ತಿಕ ಜೀವಿತಗಳನ್ನ ದೇವರೇ ನೀವು ತಾನೇ ಆಶೀರ್ವದಿಸಿ ಕೃಪೆಯಿಂದ ತುಂಬಿಸಿ ನಡೆಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತೇವೆ. ತಂದೆಯಾದ ದೇವರೇ, ಹಾಗೆ ಮಾಡುವುದಕ್ಕಾಗಿ ನಿನಗೆ ಸ್ತೋತ್ರ. ಎಲ್ಲ ಮಹಿಮೆ ಘನತೆ ನಿನಗೆ ಸಲ್ಲಿಸುತ್ತೇವೆ. ನಮ್ಮ ರಕ್ಷಕನು ಒಡೆಯನು ಆಗಿರುವಂತಹ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ, ನಮ್ಮ ಜೀವವುಳ್ಳ ತಂದೆ. ಈ ವಾರದ ಕೀರ್ತನೆಗಳು 22:1-15 ವಚನಗಳು. ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನನ್ನು ಕೈಬಿಟ್ಟಿದ್ದಿ? ನೀನು ಯಾಕೆ ನನಗೆ ಸಹಾಯ ಮಾಡದೆಯೂ ನನ್ನ ಕೂಗನ್ನು ಕೇಳದೆಯೂ ದೂರವಾಗಿದ್ದಿ? ನನ್ನ ದೇವರೇ, ಹಗಲಿನಲ್ಲಿ ಮೊರೆಯಿಡುತ್ತೇನೆ, ಪ್ರತ್ಯುತ್ತರವೇ ಇಲ್ಲ. ഇരുಳಿನಲ್ಲಿಯೂ ನನಗೆ ಉಪಶಮನವಿಲ್ಲ. ಇಸ್ರಾಯೇಲರ ಸ್ತೋತ್ರ ಸಿಂಹಾಸನದಲ್ಲಿರುವಾತನೇ, ನೀನು ಪವಿತ್ರ ಸ್ವರೂಪನು. ನಮ್ಮ ಪೂರ್ವಿಕರು ನಿನ್ನಲ್ಲಿ ಭರವಸವಿಟ್ಟರು, ನಿನ್ನನ್ನು ನಂಬಿ ಉದ್ಧಾರವಾದರು. ನಿನಗೆ ಮೊರೆಯಿಟ್ಟು ವಿಮುಕ್ತರಾದರು. ನಿನ್ನಲ್ಲಿ ವಿಶ್ವಾಸವಿಟ್ಟು ಆಶಾಭಂಗ ಪಡಲಿಲ್ಲ. ನಾನಾದರೂ ಉಳುವಂತವನೇ ಹೊರತು ಮನುಷ್ಯನಲ್ಲ. ಮನುಷ್ಯರಿಂದ ನಿಂದಿಸಲ್ಪಟ್ಟು ಜನರಿಂದ ತಿರಸ್ಕಾರ ಹೊಂದಿದ್ದೇನೆ. ನನ್ನನ್ನು ನೋಡುವವರೆಲ್ಲರೂ ಹಾಸ್ಯ ಮಾಡುತ್ತಾರೆ. ಅವರು ಓರೆ ತುಟಿ ಮಾಡಿ ತಲೆ ಆಡಿಸುತ್ತಾ, ಯೆಹೋವನು ತನ್ನನ್ನು ರಕ್ಷಿಸುವನೆಂದು ಆತನಲ್ಲಿ ಭರವಸವಿಟ್ಟಿದ್ದಾನಲ್ಲ, ಆತನು ಇವನನ್ನು ಮೆಚ್ಚಿದ್ದಾದರೆ ರಕ್ಷಿಸಲಿ ಎಂದು ಹೇಳುತ್ತಾರೆ. ತಾಯಿಯ ಗರ್ಭದೊಳಗಿಂದ ನನ್ನನ್ನು ಬರಮಾಡಿದವನು ನೀನೇ ಅಲ್ಲವೇ? ತಾಯಿಯ ಎದೆಯಲ್ಲಿ ನನ್ನನ್ನು ನಿಶ್ಚಿಂತೆಯಿಂದ ಇರಿಸಿದವನು ನೀನೇ ಅಲ್ಲವೇ? ಹುಟ್ಟಿದಂದಿನಿಂದ ನೀನೇ ನನಗೆ ಆಧಾರ. ತಾಯಿ ಹೆತ್ತಂದಿನಿಂದ ನನ್ನ ದೇವರು ನೀನೇ. ನನಗೀಗ ಕಷ್ಟವು ಪ್ರಾಪ್ತವಾಗಿದೆ, ಸಹಾಯಕರು ಯಾರೂ ಇಲ್ಲ, ದೂರವಾಗಿರಬೇಡ. ಬಹಳ ಗೂಳಿಗಳು ನನ್ನನ್ನು ಸುತ್ತಿಕೊಂಡಿವೆ, ಬಾಷಾನಿನ ಬಲವುಳ್ಳ ಹೋರಿಗಳು ನನ್ನನ್ನು ಮುತ್ತಿಕೊಂಡಿವೆ. ಅವರು ಗರ್ಜಿಸುವ ಉಗ್ರಸಿಂಹಗಳಂತೆ ನನ್ನನ್ನು ನುಂಗುವುದಕ್ಕೆ ಬಾಯಿ ತೆರೆದಿದ್ದಾರೆ. ನಾನು ಹೊಯ್ಯಲ್ಪಟ್ಟ ನೀರಿನಂತಿದ್ದೇನೆ. ನನ್ನ ಎಲುಬುಗಳೆಲ್ಲ ಸಡಲಿ ಹೋಗಿವೆ. ನನ್ನ ಗುಂಡಿಗೆ ಮೆಣ್ಣದಂತೆ ನನ್ನಲ್ಲಿ ಕರಗಿ ಹೋಗಿದೆ. ನನ್ನ ಶಕ್ತಿಯು ಬೋಕಿಯ ಹಾಗೆ ಒಣಗಿ ಹೋಗಿದೆ. ನನ್ನ ನಾಲಿಗೆಯು ಅಂಗಳಕ್ಕೆ ಹತ್ತಿ ಹೋಗಿದೆ. ನೀನು ನನ್ನನ್ನು ಮನೆಗೆ ಸೇರಿಸುತ್ತೀ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಸಮಯದಲ್ಲಿ ನಾವೆಲ್ಲರೂ ಮುಖ್ಯವಾದಂಥ ಸಮಯಕ್ಕೆ ಬಂದಿದ್ದೇವೆ. ಈಗ ದೇವರ ವಾಕ್ಯಗಳನ್ನು ಕೇಳುವಂಥ ಸಮಯ. ಎಲ್ಲರೂ ಶಾಂತ ರೀತಿಯಲ್ಲಿ ಕುಳಿತುಕೊಂಡು ಗಮನವಿಟ್ಟು ಎಲ್ಲರೂ ದೇವರ ವಾಕ್ಯಗಳನ್ನು ಆಲಿಸೋಣ. ஆண்டவரும் ரட்சகருமாகிய இயேசு கிறிஸ்து நாமத்தில் உங்களை வாழ்த்துகின்றேன். ಕರ್ತನು ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ವಂದಿಸಿ ಆಹ್ವಾನಿಸುತ್ತೇವೆ. கர்த்தர் உண்டு பண்ணின நாளிலே, ಕರ್ತನು ಉಂಟು ಮಾಡಿದ ದಿವಸದಂದು நாம் யாவரும் கூடி, ನಾವು ಎಲ್ಲರೂ ಕೂಡಿ இருக்கின்ற இடங்களிலே, ಇರುವ ಸ್ಥಳಗಳಲ್ಲಿ ஆண்டவராகிய தேவனை ಕರ್ತನಾದ ದೇವರನ್ನ ஆராதிக்கவும், ಆರಾಧಿಸುವುದಕ್ಕೂ, அவருடைய வார்த்தையை தியானிக்கவும், ಆತನ ವಾಕ್ಯವನ್ನು ಧ್ಯಾನಿಸುವುದಕ್ಕೂ, அவருடைய சமூகத்திலே காத்திருக்கவும், ಆತನ ಸಮ್ಮುಖದಲ್ಲಿ ಕಾಯುವುದಕ್ಕೂ நம்மை முற்றிலுமாக அர்ப்பணித்து ನಮ್ಮನ್ನು ಸಂಪೂರ್ಣವಾಗಿ ಸಮರ್ಪಿಸಿ கர்த்தருடைய வார்த்தைக்கு நேராக, ಕರ್ತನ ವಾಕ್ಯಕ್ಕೆ ನೇರವಾಗಿ நம்முடைய இருதயங்களை திருப்பிக் கொள்வோம். ನಮ್ಮ ಹೃದಯಗಳನ್ನು ತಿರುಗಿಸಿಕೊಳ್ಳೋಣ. ಕಳೆದ ವಾರದಲ್ಲಿ நாம் ಗಮನಿಸಿದ್ದೇವೆ, ಅನೇಕ ನಾட்களாக, ಅನೇಕ ಮಾದಲಾக ஜெபிக்கின்றேன். ಅನೇಕ ತಿಂಗಳಿಂದ ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. நம்முடைய ஜெபத்துக்கு பதில் கிடைக்கவில்லையே என்று ನಮ್ಮ ಪ್ರಾರ್ಥನೆಗೆ ಸದುತ್ತರ ಸಿಗಲಿಲ್ವಲ್ಲ ಎಂದು ಅನೇಕ ದೇವಜನಗಳು, ಅನೇಕ ದೇವಜನರು சொல்வது உண்டு, ಹೇಳೋದುಂಟು, ಅಳುವುದು ಉಂಟು, புலம்புவது உண்டு. ಮತ್ತೆ ಗುನುಗುಟ್ಟುವುದು அவருடைய ಉಂಟು. ஜெபத்திற்கு ஏன் பதில் கிடைக்கவில்லை என்று ಯಾಕೆ ನನ್ನ ಪ್ರಾರ್ಥನೆಗೆ ಸದುತ್ತರ ಸಿಗಲಿಲ್ಲ ಎಂದು ಕಳೆದ ವಾರದಲ್ಲಿ ನಾವು ஒரு சில காரியங்களை பார்த்து ಕೆಲವೊಂದು ಅಂಶಗಳನ್ನ ಕೇಳಿದ್ದೇವೆ. அவருடைய ஜெபத்திற்கு பதில் கிடைக்காததற்கு காரணம், ನಮ್ಮ ಪ್ರಾರ್ಥನೆಗೆ ಸದುತ್ತರ ಸಿಗದೇ ಇರುವ ಕಾರಣ, தேவன் நம்மை இப்படி பாவங்களை மன்னித்து, ದೇವರು ನಮ್ಮ ಪಾಪಗಳನ್ನು ಕ್ಷಮಿಸಿ நம்மை அவர் ஏற்றுக்கொண்டார். ಆತನು ನಮ್ಮನ್ನು ಸ್ವೀಕರಿಸಿಕೊಂಡು, ஆனால் நாமும் மற்றவர்களை மன்னிக்க முடியாமல் மன்னிக்க விருப்பம் இல்லாதவர்களாக இருக்கின்றேன். ಆದ್ರೆ ನಾವಾದರೂ ಉಳಿದವರ ಪಾಪಗಳನ್ನು ಕ್ಷಮಿಸದೆ ಮತ್ತೆ ಕ್ಷಮಿಸಿದ ಗುಣ ಇಲ್ಲದೆ ಇದ್ದೇವೆ.
ஆனா இயேசு சொல்லும்போது ಯೇಸು ಹೇಳುತ್ತಾನೆ, நீங்கள் பிறருடைய தப்பிதங்களை மன்னித்தால் ನೀವು ಇನ್ನೊಬ್ಬರ ತಪ್ಪುಗಳನ್ನು ಕ್ಷಮಿಸುವಾಗ பிதாவாகிய தேவன் உங்கள் தப்பிதங்களை உங்களுக்கு மன்னிப்பார். ತಂದೆಯಾದ ದೇವರು ನಿಮ್ಮ ತಪ್ಪುಗಳನ್ನು ಕ್ಷಮಿಸುತ್ತಾನೆ. அவர் மன்னிக்கின்ற சுபாவம் உடையவர்களாக இருக்க வேண்டும். ಕ್ಷಮಿಸುವ ಗುಣವುಳ್ಳವರಾಗಿರಬೇಕು. இரண்டாவது நாம் பார்த்தோங்க, ಎರಡನೇದಾಗಿ ಗಮನಿಸಿದ್ದೇವೆ, விசுவாசம் உள்ளத்திலே விசுவாசம் இல்லாதபடியா ನೋಡಿ, ಹೃದಯದಲ್ಲಿ ವಿಶ್ವಾಸವಿಲ್ಲದೆ இல்லாம ஜெபிக்கும் போது ಇಲ್ಲದೆ ಪ್ರಾರ್ಥಿಸುವಾಗ நம்ம ஜெபம் கேட்கப்படாது, ನಮ್ಮ ಪ್ರಾರ್ಥನೆ ಕೇಳಲ್ಪಡುವುದಿಲ್ಲ. அடுத்தபடியே பார்த்து ನಂತರ ಗಮನಿಸಿದ್ದೇವೆ, தவறான நோக்கத்தோடும் அக்கிரம சிந்தையோடும் ஜெபம் பண்ணும்போது ತಪ್ಪಾದ ಯೋಚನೆಯಿಂದ ಉದ್ದೇಶದಿಂದ ಪ್ರಾರ್ಥಿಸುವಾಗ நம்ம ஜெபம் கேட்கப்படாது, ನಮ್ಮ ಪ್ರಾರ್ಥನೆ ಕೇಳಲ್ಪಡುವುದಿಲ್ಲ. அடுத்தபடியாக ನಂತರ விசுவாசம் இல்லாமல் ஜெபிக்கும் போது ನಂಬಿಕೆ ಇಲ್ಲದೆ ಪ್ರಾರ್ಥಿಸುವಾಗ விசுவாசம் இல்லாமல் ஜெபிக்கும் போது தேவனை பிரியப்படுத்த முடியாது, ನಂಬಿಕೆ ಇಲ್ಲದ ಒಂದು ಪ್ರಾರ್ಥನೆ ದೇವರನ್ನು ಇಷ್ಟಪಡಿಸಲಿಕ್ಕೆ நம்ம ಸಾಧ್ಯ. ஜெபத்துக்கு பதில் கிடைக்காது. ನಮ್ಮ ಪ್ರಾರ್ಥನೆಗೆ ಸದುತ್ತರ ಸಿಗುವುದಿಲ್ಲ. அடுத்தபடியே பார்த்தோம், ನಂತರ பாவத்திலே தொடர்ந்து வாழ்ந்து கொண்டு ಸತತವಾಗಿ ಪಾಪದ ಜೀವಿತದಲ್ಲೇ ಇರುವಾಗ ஜெபம் பண்ணும்போது ಪ್ರಾರ್ಥಿಸುವಾಗ தேவன் சொல்றார், ದೇವರು ಹೇಳುತ್ತಾನೆ, அது பாவிகளுக்கு தேவன் செவி கொடுப்பது கிடையாது. ಪಾಪಿಗಳ ಪ್ರಾರ್ಥನೆಗೆ ದೇವರಿಗೆ ಕಿವಿ ಕೊಡುವುದಿಲ್ಲ. சங்கீதக்காரன் சொல்லும்போது ಅದೇ ಕೀರ್ತನೆಗಾರನು ಹೇಳುತ್ತಾನೆ, தேவனே அக்கிரம சிந்தை எனக்குள்ள இருக்கும் என்று சொன்னால் ದೇವರೇ ನನ್ನೊಳಗೆ ತಪ್ಪಾದ ಯೋಚನೆ ಇರುವುದಾದರೆ நீர் என் ஜெபத்தை கேட்க மாட்டீர், ನೀನು ನನ್ನ ಪ್ರಾರ್ಥನೆಯನ್ನು ಲಾಲಿಸುವುದಿಲ್ಲ. என் ஜெபத்துக்கு நீ செவி கொடுக்க மாட்டீர், ನೀನು ನನ್ನ ಪ್ರಾರ್ಥನೆಯನ್ನು ಲಾಲಿಸುವುದಿಲ್ಲ. இதெல்லாம் கேட்டனா ಇದೆಲ್ಲ ಕೇಳಿರುವ ನಾವು நம்முடைய வாழ்க்கையில் உள்ளதான இப்படிப்பட்ட தவறான காரியங்களை நீக்கி ನಮ್ಮ ಜೀವಿತದಲ್ಲಿ ಇರುವ ಈ ತಪ್ಪಾದ ಕಾರ್ಯಗಳನ್ನು ನೀಗಿಸಿ நாம் உண்மையாக தேவனை நோக்கி பார்க்கும்போது ನಾವು ನಿಜಸ್ಥರಾಗಿ ದೇವರನ್ನು ದೃಷ್ಟಿಸುವಾಗ கண்டிப்பாக இந்த ஜெபத்திற்கு பதில் கிடைக்கும். ಖಂಡಿತವಾಗಲೂ ನಮ್ಮ ಪ್ರಾರ್ಥನೆಗೆ ಸದುತ್ತರ ಸಿಗುತ್ತವೆ. கடைசியாக பார்த்தேன், ಕೊನೆಯದಾಗಿ ಗಮನಿಸಿದ್ದೇವೆ, தேவன் ஜெபத்தை கேட்க வேண்டும் சொன்னால் ದೇವರು ನಮ್ಮ ಪ್ರಾರ್ಥನೆ ಕೇಳಬೇಕಾದರೆ அவருடைய சித்தத்தை அறிந்து அவர் சித்தத்தின்படி நம்ம ஜெபம் பண்ணும்போது ಆತನ ಚಿತ್ತವನ್ನು ಅರ್ಥ ಮಾಡಿಕೊಂಡು ಪ್ರಾರ್ಥಿಸುವಾಗ தேவன் கண்டிப்பாக ஜெபத்தை கேட்டு நமக்கு பதில் கொடுப்பார். ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಿ ಸದುತ್ತರವನ್ನು ದಯಪಾಲಿಸುವನು. இப்போது இந்த வாரத்திலே ಈ ವಾರದಲ್ಲಿ தேவன் நம்ம கூட இடைப்படும்படியாக ದೇವರು ನಮ್ಮೊಟ್ಟಿಗೆ ಮಾತನಾಡುವುದಕ್ಕೆ ஜெபத்தோடு நம்ம காத்திருப்போம். ಪ್ರಾರ್ಥನೆಯಿಂದ ಕಾಯೋಣ. இப்ப யோவான் 15 அதிகாரம் ಯೋಹಾನ 15ನೇ ಅಧ್ಯಾಯ 7 வசனத்திலே இயேசு சொல்லும்போது 7ನೇ ವಾಕ್ಯದಲ್ಲಿ ಯೇಸು ಹೇಳುವಾಗ உங்கள் ஜெபம் கேட்கப்படாததற்கு அடுத்த ஒரு முக்கியமான ஒரு காரணம் என்னன்னு சொன்னால் ನಿಮ್ಮ ಪ್ರಾರ್ಥನೆ ಕೇಳದೆ ಇರುವುದಕ್ಕೆ ಮತ್ತೊಂದು ಮುಖ್ಯ ಕಾರಣ, நீங்கள் தேவனோடு இசைந்திராமல் தேவனோடு இணைந்திராமல் இருக்கும்போது ನೀವು ದೇವರೊಟ್ಟಿಗೆ ನೆಲೆಗೊಂಡದೆ ಇರುವುದರಿಂದ உங்கள் ஜெபம் கேட்கப்படாது. ನಿಮ್ಮ ಪ್ರಾರ್ಥನೆ ಕೇಳಲ್ಪಡುವುದಿಲ್ಲ. அதே வசனத்திலே இயேசு சொல்றார், ಅದೇ ವಾಕ್ಯದಲ್ಲಿ ದೇವರು ಹೇಳುತ್ತಾನೆ, நீங்கள் என்னிலும் ನೀವು ನನ್ನಲ್ಲಿಯೂ என் வார்த்தைகள் உங்களில் நிலைத்திருந்தால் ನನ್ನ ವಾಕ್ಯಗಳು ನಿಮ್ಮೊಳಗೆ ನೆಲೆಗೊಂಡಿದ್ದರೆ நீங்கள் என்ன கேட்டீர்களோ ಏನು ಬೇಕಾದರೂ அது பிதாவினால் உங்களுக்கு உண்டாகும். ಅದು ನಿಮಗೆ ದೊರೆಯುವುದು. அவருடைய ஜெபம் கேட்கப்பட வேண்டுமா? ನಿಮ್ಮ ಪ್ರಾರ್ಥನೆ ಕೇಳಲ್ಪಡಬೇಕು. அது கிறிஸ்து நாம் கிறிஸ்துக்குள்ளே ನಾವು ಕ್ರಿಸ್ತನಲ್ಲಿ கிறிஸ்துடைய வார்த்தை நமக்குள்ளும் நிலைத்திருந்து ಕ್ರಿಸ್ತನ ವಾಕ್ಯಗಳು ನಮ್ಮೊಳಗೆ ನೆಲೆಗೊಂಡಿದ್ದರೆ அதுபடி நடக்கும்போது ಅದರಂತೆ ನಡೆಯುವಾಗ நாம் ஜெபத்திற்கு பதில் கிடைக்குமா? ನಮ್ಮ ಪ್ರಾರ್ಥನೆಗಳಿಗೆ ಸದುತ್ತರ ಸಿಗುತ್ತವೆ. மறுபடியும் யாக்கோபு 4:10 வாசிக்கும்போது ನಂತರ ಯಾಕೋಬ 4:10 ಗಮನಿಸುವಾಗ தேவன் உங்கள் ஜெபத்திற்கு பதில் கொடுக்கவில்லை என்றால் ನೋಡಿ, ದೇವರು ನಮ್ಮ ಪ್ರಾರ್ಥನೆಗೆ ಸದುತ್ತರ ಕೊಡದೆ ಹೋದಲ್ಲಿ அங்கு வாசிக்கின்றேன், ಅಲ್ಲಿ ವಾಕ್ಯ ನೋಡುತ್ತೇವೆ, அது பெருமை உள்ளவனுடைய ஜெபத்தை தேவன் கேட்பது கிடையாது. ನೋಡಿ, ಎಮ್ಮೆ ಉಳ್ಳವನ ಪ್ರಾರ್ಥನೆಯನ್ನು ದೇವರು ಕೇಳುವುದಿಲ್ಲ. அது பெருமை உள்ளவனுக்கு தேவன் எதிர்த்து நிற்கின்றார். ನೋಡಿ, ಎಮ್ಮೆ ಉಳ್ಳವನಿಗೆ ದೇವರು ಎದುರಿಸುತ್ತಾನೆ. தேவன் உங்கள் ஜெபத்திற்கு பதில் கொடுக்கவில்லையா? ದೇವರು ನಿಮ್ಮ ಪ್ರಾರ್ಥನೆಗೆ ಸದುತ್ತರ ಕೊಡಲಿಲ್ಲವಾ? ಅದಕ್ಕೆ ಕಾರಣ என்ன? ಅದಕ್ಕೆ ಕಾರಣ உங்கள் பெருமையே உங்கள் ஜெபத்திற்கு தடையாக இருக்கிறது. ನಿಮ್ಮ ಹೆಮ್ಮೆಯೇ ನಿಮ್ಮ ಪ್ರಾರ್ಥನೆಗಳಿಗೆ ತಡೆಯಾಗಿದೆ. அவங்களை தாழ்த்தும் போது ನಿಮ್ಮನ್ನ ತಗ್ಗಿಸಿಕೊಡುವಾಗ நீங்கள் உயர்த்தப்படுவீர்கள். ನೀವು ಎಚ್ಚರ ಹೊಂದಿಕೊಳ್ಳುತ್ತೀರಾ. தாழ்த்தி ஜெபம் பண்ணும்போது ನಿಮ್ಮನ್ನ ತಗ್ಗಿಸಿಕೊಂಡು ಪ್ರಾರ್ಥಿಸುವಾಗ தேவன் உங்கள் ஜெபத்தை கேட்பார். ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾನೆ, உங்களை உயர்த்துவாருங்க. ನಿಮ್ಮನ್ನ ಹೆಚ್ಚಿಸುತ್ತಾನೆ. அந்த லூக்கா சுவிசேஷத்துல வாசிக்கின்றேன், ಲೂಕನ ಬರೆದ ಸುವಾರ್ತೆಯಲ್ಲಿ ನೋಡಿದ್ದೇವೆ, அதாவது 2 பேர் தேவாலயத்திற்கு ஜெபிக்கபடியா போறாங்க. ಇಬ್ರು ಪ್ರಾರ್ಥನೆ ಮಾಡೋದಕ್ಕಾಗಿ ದೇವರ ಆಲಯಕ್ಕೆ ஒரு ಹೋಗುತ್ತಾರೆ. பரிசேயன், ಒಬ್ಬ ಫರಿಸೇಯನು மற்றவன் ஆயக்காரன். ಮತ್ತೊಬ್ಬನು ಸುಂಕ பரிசேயன் நின்று கொண்டு ಆದ್ರೆ ಫರಿಸೇಯನು ನಿಂತುಕೊಂಡು அவன் ஜெபம் பண்றாங்க, ಈ ರೀತಿಯಾಗಿ ಪ್ರಾರ್ಥಿಸುತ್ತಾನೆ, ஆண்டவரೇ ದೇವರೇ, நான் அவனை போடல, ನಾನು ಆತನ ಹಾಗೆ ಇಲ್ಲ, நான் இவனை போடல அவனை போடல,
போல ನಾನು ಇವನ ಹಾಗೆ ಅವನ ಹಾಗೆ நான் ಇಲ್ಲ. வாரத்துல 2 நாள் ஜெபம் பண்றேன், அது 2 நாள் உபவாசம் பண்ணுகிறேன், ವಾರದಲ್ಲಿ 2 ಸತಿ ಉಪವಾಸ ಮಾಡುತ್ತೇನೆ. 2 நாள் வாரத்துல உபவாசம் செய்கின்றேன், ನೋಡಿ 2 ಸತಿ ವಾರದಲ್ಲಿ ಉಪವಾಸ ಮಾಡುತ್ತೇನೆ. தசமபாகத்தை சரியாக நான் கொடுக்கின்றேன், ನನ್ನ ದಶಮಾಂಶವನ್ನು ಸರಿಯಾಗಿ ಸಲ್ಲಿಸುತ್ತೇನೆ. சபையுடைய காரியத்தை சரியாக செய்கின்றேன், ಸಭೆಯ ಕಾರ್ಯಗಳನ್ನು ಕಟ್ಟುನಿಟ್ಟಾಗಿ ಮಾಡುತ್ತೇನೆ. நான் அவனை போலல்ல, ನಾನು ಆತನ ಹಾಗೆ ಇಲ್ಲ. நான் விபச்சாரியாக இல்லாததற்காக நன்றி, ನಾನು ವ್ಯಭಿಚಾರ ಮಾಡದೇ நான் ಇರುವುದಕ್ಕಾಗಿ வேசித்தனம் செய்யாததற்காக நன்றி, ನಾನು ಅವನು ವೇಶ್ಯವಾಟ್ಯ ಕಾರ್ಯಗಳು ಮಾಡದಿರುವುದಕ್ಕಾಗಿ நான் ಸ್ತೋತ್ರ. அவனை போல இவனை போல இல்லைன்னு சொல்லி அவன் ஜெபிக்கும் போது ஜெபம் பண்றாங்க. ನಾನು ಇವನ ಹಾಗೆ ಆತನ ಹಾಗೆ ಇಲ್ಲ ಎಂದು ಆತನು ಪ್ರಾರ್ಥಿಸುತ್ತಾನೆ. தன்னை பெருமைப்படுத்திக்கொள்கிறான், ತನ್ನನ್ನ ಹೆಚ್ಚಿಸಿಕೊಂಡು ಪ್ರಾರ್ಥಿಸುತ್ತಾನೆ. ஆனால் அந்த ஆயக்காரனோ ಆದ್ರೆ ಅಸುಂಕದವನು நின்று கொண்டு ಆತ ನಿಂತುಕೊಂಡು தன் முகத்தை மேலாவது நேரே ஆவது மேலுக்கு ஆவது நிமிர்த்த முடியாமல் ஆவது நிமிர்த்த பயந்து கொண்டு ನೋಡಿ ತನ್ನ ಮುಖವನ್ನು ಸ್ವಲ್ಪವಾದರೂ ಸಹ ಮೇಲಕ್ಕೆ ಎತ್ತುವುದಕ್ಕೆ ಭಯಪಟ್ಟವನಾಗಿ தைரியம் இல்லாமல் ಆ ಧೈರ್ಯ ಇಲ್ಲದವನಾಗಿ தேவனிடத்தில் தன்னை தாழ்த்தி ದೇವರ ಸಮ್ಮುಖದಲ್ಲಿ ತನ್ನನ್ನು ತಗ್ಗಿಸಿಕೊಂಡು ஆண்டவரೇ ದೇವರೇ நான் பாவியானவரே, ನಾನು ಪಾಪಿ, நான் தகுதி இல்லாதவன், ನಾನು ಅರ್ಹತೆ ಇಲ್ಲದವನು. இயேசு சொல்றாங்க. ಆಗ ಯೇಸು ಹೇಳುತ್ತಾನೆ, அது அந்த பரிசேயனை காட்டிலும் ಆ ಒಂದು ಫರಿಸಾಯನಿಗಿಂತ இந்த ஆயக்காரனே நீதிமானாக ಈ ஆக்கப்பட்டான். ಸುಂಕದವನೇ ನೀತಿವಂತನಾಗಿ ಮಾಡಲ್ಪಟ್ಟನು. நீங்க என்ன செய்தாலும் ಏನೇ ಮಾಡಿದರು பெருமை இருக்கும்போது ಹೆಮ್ಮೆ ಇರುವಾಗ அந்த பெருமை உள்ள ஜெபத்தை தேவன் கேட்க ಆ மாட்டார். ಹೆಮ್ಮೆ ಉಳ್ಳ ಪ್ರಾರ್ಥನೆಯನ್ನು ದೇವರು ಕೇಳುವುದಿಲ್ಲ. அவர் தம்மை தாழ்த்தி ತಮ್ಮನ್ನ ತಗ್ಗಿಸಿಕೊಂಡು தேவனுக்கு முன்பாக ದೇವರ ಮುಂಭಾಗದಲ್ಲಿ தேவனை வார்த்தை அப்படியே விசுவாசித்து ದೇವರ ವಾಕ್ಯವನ್ನು ಹಾಗೆ ನಂಬಿ கீழ்ப்படிந்து தன்னை தாழ்த்தி ஜெபிக்கும் போது ವಿಧೇಯತೆಯಿಂದ ತಗ್ಗಿಸುವಿಕೆಯಿಂದ ಪ್ರಾರ್ಥಿಸುವಾಗ கண்டிப்பாக தேவன் அவருடைய ஜெபத்தை கேட்பார். ಖಂಡಿತವಾಗಲೂ ಅಂತವರ ಪ್ರಾರ್ಥನೆಯನ್ನು ದೇವರು ಕೇಳುತ್ತಾನೆ. அவர் பெருமையோடு ஜெபித்தால் ಹೆಮ್ಮೆಯಿಂದ ಪ್ರಾರ್ಥಿಸಿದರೆ தேவனுடைய முகம் உங்களுக்கு விரோதமாக இருக்கும், ದೇವರ ಮುಖ ನಿಮಗೆ ವಿರೋಧವಾಗಿರುತ್ತವೆ. ஜெபம் கேட்கப்படாது. ನಿಮ್ಮ ಪ್ರಾರ್ಥನೆ ಕೇಳಲ್ಪಡುವುದಿಲ್ಲ. அடுத்தபடியாக இரண்டாவதாக ಎರಡನೇದಾಗಿ அது இன்றைக்கு மக்கள் இந்த மக்கள் நம்மளுக்கு மாயமாலும் கபடு மற்றும் பாசாங்கு நிறைந்த ஜெபத்தை செய்கிறாங்க. ಮತ್ತೆ ಎರಡನೇದಾಗಿ ಜನರಲ್ಲಿ ಆ ಒಂದು ಕಪಟತನ, ಸುಳ್ಳುತನ ಮತ್ತೆ ವೇಷದ ಪ್ರಾರ್ಥನೆ ಮಾಡುತ್ತಾರೆ. ಅವ್ರ ಜೆபಕ್ಕೆ ಏನ್ ಬದಲು கிடைக்கலங்க. ಅಂತವರ ಪ್ರಾರ್ಥನೆ ಯಾಕೆ ಅವ್ರ ಕೇಳಲ್ಪಡುವುದಿಲ್ಲ? ಜೆபಕ್ಕೆ ಮಾಯಮಾலம் ಉಂಟು. ನೋಡಿ ಅವರ ಒಂದು ಪ್ರಾರ್ಥನೆಯಲ್ಲಿ ಅವರ ಮಾಯ ಉಂಟು, ಕಪಡ நிறைந்த ஜெபம் ಮತ್ತೆ ಕಪಟದಿಂದ ತುಂಬಲ್ಪಟ್ಟಿರುವ ಪ್ರಾರ್ಥನೆ, பாசாங்கு செய்கின்ற ஜெபம் ಮತ್ತೆ ಆ ಒಂದು ಸುಳ್ಳಾದ ಒಂದು ಪ್ರಾರ್ಥನೆ. இப்படிப்பட்ட ஜெபத்தை இப்படிப்பட்ட உள்ளத்தை வைத்துக்கொண்டு ಇಂಥ ಒಂದು ಸ್ವಭಾವಗಳು ಹೃದಯದಲ್ಲಿ ಇಟ್ಟುಕೊಂಡು மக்கள் மற்றவர்கள் பார்க்க வேண்டுமே, ಮತ್ತೆ ಉಳಿದವರು ನೋಡ್ಬೇಕಲ್ಲ, நம்ம ஜெபிக்கிறோம் என்பதை பார்க்க வேண்டுமே, ನಾನು ಪ್ರಾರ್ಥನೆ ಮಾಡ್ತೇನೆ ಎಂದು ನೋಡ್ಬೇಕಲ್ಲ, நாம் நீதிமான் என்பதை மற்றவர்கள் பார்க்க வேண்டுமே, ಉಳಿದವರು ನಾನು ನೀತಿವಂತನೆಂದು ನಾನು ತೋರಿಸಿಕೊಳ್ಳಬೇಕು. தங்களை உயர்த்தி அவர்கள் ஜெபிக்கும் போது ಈ ರೀತಿಯಾಗಿ ತಮ್ಮನ್ನ ಹೆಚ್ಚಿಸಿಕೊಂಡು ಪ್ರಾರ್ಥಿಸುವಾಗ தேவனுடைய ஜெபத்தை கேட்பது கிடையாது. ದೇವರ ಅಂತರ ಪ್ರಾರ್ಥನೆಯನ್ನು ಕೇಳುವುದಿಲ್ಲ. ஹல்லேலூயா. ஹல்லேலூயா. ஆனா மத்தேயு 6ஆம் அதிகாரம் 5ஆம் வசனத்திலே தேவன் சொல்றார், ಮತ್ತೆ 6ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ದೇವರು நீங்க ಹೇಳುತ್ತಾರೆ, ஜெபிக்கும் போது ನೀವು ಪ್ರಾರ್ಥಿಸುವಾಗ தெரு மூலைகளிலும் ಮತ್ತೆ தெருக்களிலும் ಮತ್ತೆ ಬೀದಿಗಳಲ್ಲಿಯೂ அது அனைவரும் பார்க்கக்கூடிய ஜெப ஆலைகளிலே பகிரங்கமாக ஜெபிக்க விரும்புகிறீர்கள். ಮತ್ತೆ ಅನೇಕರು ನೋಡುವಂತೆ ಪ್ರಾರ್ಥನೆಯ ಸಭಾ ಮಂದಿರದಲ್ಲಿ ನೀವು ಪ್ರಾರ್ಥನೆ ಮಾಡುತ್ತೀರಾ. நயவஞ்சகர்களை போல இருக்க வேண்டாம். ಮತ್ತೆ ಯಮಾರಿಸುವವರಾಗಿ ಇರಬೇಡಿ. நான் உங்களுக்கு உண்மையை சொல்றேன், ಆದ್ರೆ ನಾನು ನಿಮಗೆ ಒಂದು ನಿಜವನ್ನು ಹೇಳುತ್ತೇನೆ. உங்களுக்கு ஏற்கனவே அந்த பிரதிபலன் கிடைத்தாச்சு. ಈಗಾಗಲೇ ಅದರ ಪ್ರತಿಫಲ ನಿಮಗೆ ದೊರೆತಿದೆ. எல்லாரும் பார்க்க வேண்டுமே, ಎಲ್ಲರೂ ನೋಡಬೇಕಲ್ವಾ? என்று ஜெபிக்கும் போது ಈ ರೀತಿಯಾಗಿ ಪ್ರಾರ್ಥಿಸುವಾಗ ஏற்கனவே உங்கள் பலனை நீங்கள் பெற்றுக்கொண்டீர்கள். ಈಗಾಗಲೇ ನಿಮ್ಮ ಫಲವನ್ನು ನೀವು ಹೊಂದಿಕೊಂಡಿದ್ದೀರಿ. தேவனிடத்திலே உங்களுக்கு பலன் கிடைக்காது. ದೇವರಿಂದ ನಿಮಗೆ ಫಲ ಸಿಗುವುದಿಲ್ಲ. நீங்க ஜெபம் பண்ணும்போது ನೀವು ಪ್ರಾರ್ಥಿಸುವಾಗ தங்களை தாழ்த்தி ತಮ್ಮನ್ನ ತಗ್ಗಿಸಿಕೊಂಡು ಅಂತರಂಗத்திலே நீங்க ஜெபம் பண்ணும்போது ನೋಡಿ, ಅಂತರಂಗದಿಂದ ಪ್ರಾರ್ಥಿಸುವಾಗ வெளியரங்கமாக தேவன் பதில் கொடுப்பார். ಬಹಿರಂಗವಾಗಿ ದೇವರು ಆಶೀರ್ವದಿಸುತ್ತಾನೆ. என்ன செய்ய வேண்டுங்க? ಏನ್ ಮಾಡಬೇಕು? அது தேவன் ஜெபத்துக்கு பதில் கொடுக்க வேண்டுமா? ದೇವರು ಪ್ರಾರ್ಥನೆಗೆ ಸದುತ್ತರ ಕೊಡಬೇಕಾ? அது நீங்கள் கிறிஸ்துவிலும் ನೀವು ಕ್ರಿಸ್ತನಲ್ಲಿಯೂ கிறிஸ்துவின் வார்த்தை உங்களில் நிலைத்திருந்து ಕ್ರಿಸ್ತನ ವಾಕ್ಯ ನಿಮ್ಮ ಒಳಗೆ ನೆಲೆಗೊಂಡಿದ್ದರೆ நீங்க ஜெபிக்கும் போது ಆವಾಗ ನೀವು ಪ್ರಾರ್ಥಿಸುವಾಗ எதற்காக ஜெபிக்கிறீர்களோ, ನೀವು ಯಾತಕ್ಕಾಗಿ நீங்க ಪ್ರಾರ್ಥಿಸುತ್ತೀರಾ, என்ன கேட்டாலும் ಏನು ಕೇಳಿದರೂ அதற்கு கண்டிப்பா பதில் உண்டு. ಅದಕ್ಕೆ ಖಂಡಿತವಾಗ್ಲೂ ಸದುತ್ತರ ಉಂಟು. இரண்டாவதாக ಎರಡನೇದಾಗಿ பெருமையுள்ளவர்களுக்கு கர்த்தர் எதிர்த்து நிற்கின்றார். ಎಮ್ಮೆ ಉಳ್ಳವನಿಗೆ ದೇವರು ಎದುರು ನಿಂತಿದ್ದಾನೆ. பெருமை உள்ளவர்களாக அகந்த உள்ளவர்களாக ஜெபிக்கும் போது ನೋಡಿ, ಎಮ್ಮೆಯಿಂದ ಗರ್ವದಿಂದ ಪ್ರಾರ್ಥಿಸುವಾಗ ஜெபத்தை தேவன்
கேட்க அந்த மாட்டார். ಪ್ರಾರ್ಥನೆ ದೇವರು ಕೇಳುವುದಿಲ್ಲ. ஜெபத்தை கேட்க வேண்டுமா? ಪ್ರಾರ್ಥನೆ ಕೇಳಲ್ಪಡಬೇಕಾ? தாழ்த்த வேண்டும். ನಿಮ್ಮನ್ನ ತಗ್ಗಿಸಿಕೊಡಿ. தாழ்த்தி ஜெபம் பண்ண போறீங்க. ತಗ್ಗಿಸಿಕೆಯಿಂದ ಪ್ರಾರ್ಥಿಸಿರಿ. அது கர்த்தர் கண்டிப்பா உங்க ஜெபத்தை கேட்பார். ಕರ್ತನು ಖಂಡಿತವಾಗಲೂ ನಿಮ್ಮ ಪ್ರಾರ್ಥನೆ ಕೇಳುತ್ತಾನೆ. அது மாத்திரமல்ல, ಅದು ಮಾತ್ರವಲ್ಲದೆ lack of faith அதாவது கர்த்தர் வார்த்தையை விசுவாசத்தை பார்த்தங்க. ಕಳೆದ ವಾರದಲ್ಲಿ ವಿಶ್ವಾಸದ ಬಗ್ಗೆ ನಾವು ಕೇಳಿದ್ದೇವೆ. But many people they do not have faith when they pray. ಅನೇಕ ಜನರಲ್ಲಿ ವಿಶ್ವಾಸ ಇಲ್ಲದೆ ಪ್ರಾರ್ಥನೆ ಮಾಡುತ್ತಾರೆ. Okay, the Bible says Hebrew 11:6 says again. ನೋಡಿ ಮತ್ತೆ ಎಬ್ರಿಯರ 11ನೇ ಅಧ್ಯಾಯ 6ನೇ ವಾಕ್ಯ. Without faith it is impossible to please God. ನೋಡಿ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. Because anyone who comes to him must believe that he exists and that he rewards to those who earnestly seek him. ದೇವರ ಬಳಿಗೆ ಬರುವವರು ಆಗಲಿ ದೇವರು ಇದ್ದಾನೆಂತಲೂ ಆತನು ಮನಮರುಗುವವನು ಹುಡುಕುವ ಜನರಿಗೆ ಆತನು ಪ್ರತಿಫಲವನ್ನು ಕೊಡುತ್ತಾನೆಂದಲೂ ನಂಬಬೇಕು. தேவனிடத்திலே சேர்கிறவன் எவனும் அவர் உண்டென்றும் அவரை தேடுகிறவர்களுக்கு பலன் அளிக்கிறவன் என்றும் விசுவாசிக்க ನೋಡಿ வேண்டும். ದೇವರು ಇದ್ದಾನೆಂದಲೂ ಮತ್ತೆ ಆತನನ್ನು ಮನಃಪೂರ್ವಕವಾಗಿ ಹುಡುಕುವವನು ಜನರಿಗೆ ಆತನು ಪ್ರತಿಫಲ ಕೊಡುತ್ತಾನೆಂದು ನಂಬಬೇಕು. விசுவாசம் இல்லாமல் ವಿಶ್ವಾಸವಿಲ್ಲದೆ ஜெபிக்கும் போது ಪ್ರಾರ್ಥಿಸುವಾಗ கண்டிப்பாக பதில் கிடைக்காதுங்க. ಖಂಡಿತವಾಗಲೂ ಸದುತ್ತರ ಸಿಗುವುದಿಲ್ಲ. நீங்கள் ஊக்கமா ஜெபிக்கும் போது, ನೀವು ಉತ್ಸಾಹದಿಂದ ಪ್ರಾರ್ಥಿಸುವಾಗ, விசுவாசத்தோடு ஜெபிக்கும் போது, ನೀವು ವಿಶ್ವಾಸದಿಂದ அந்த ಪ್ರಾರ್ಥಿಸುವಾಗ, விசுவாசத்தை கிரியையில் நீங்கள் காட்டும் ಆ போது, ವಿಶ್ವಾಸವನ್ನು ಕ್ರಿಯೆ ರೂಪದಲ್ಲಿ ತೋರಿಸುವಾಗ ஜெபித்திருக்கின்றேன், ನಾನು ಪ್ರಾರ್ಥಿಸಿದ್ದೇನೆ, என் ஜெபத்தை தேவனை ನನ್ನ கேட்டிருக்கின்றார், ಪ್ರಾರ್ಥನೆಯನ್ನು ದೇವರು ಕೇಳಿದ್ದಾನೆ, கண்டிப்பாக பதில் கிடைக்கும், ಖಂಡಿತವಾಗಲೂ ಸದುತ್ತರ நான் ಉಂಟು, பதில் பெற்றுக்கொள்வேன். ನಾನು ಉತ್ತರವನ್ನು ಹೊಂದಿಕೊಳ್ಳುತ್ತೇನೆ. விசுவாசத்தை சொல்லும் போது ನಾವು ವಿಶ್ವಾಸದಿಂದ ಹೇಳುವಾಗ கண்டிப்பாக உங்க விசுவாச ஜெபத்திற்கு பதில் உண்டு. ಖಂಡಿತವಾಗಲೂ ನಿಮ್ಮ ವಿಶ್ವಾಸದ ಪ್ರಾರ್ಥನೆಗೆ ಸದುತ್ತರ ಉಂಟು. உதாரணமாக ಉದಾಹರಣೆಗಾಗಿ மோசேயுடைய வாழ்க்கையை பாருங்க. ಮೋಶೆ ಜೀವಿತವನ್ನು ಗಮನಿಸೋಣ. அது பெரிய ஒரு ரெஸ்பான்சிபிலிட்டி. ದೊಡ್ಡ ಜವಾಬ್ದಾರಿ, அவ்வளவு பெரிய ஒரு பொறுப்பை பெற்றுக்கொண்டு ಅಷ್ಟು ದೊಡ್ಡ ಜವಾಬ್ದಾರಿಯನ್ನು ಹೊಂದಿಕೊಂಡು அதாவது லட்சக்கணக்கான மக்களை எகிப்திலிருந்து இப்போது கானான் தேசத்துக்கு நடத்துகின்றார். ಲಕ್ಷಾಂತರ ಜನರನ್ನ ಐಗುಪ್ತದಿಂದ ಕಾನಾನ್ ದೇಶಕ್ಕೆ ಸಾಗಿಸುತ್ತಾ ಇದ್ದಾನೆ. நடத்திக்கொண்டு வரும்போது ಸಾಗಿಸುತ್ತಾ ಇರುವಾಗ எல்லா காரியம் விசுவாசத்தினாலே அவன் பெற்றுக்கொள்கிறான். ನೋಡಿ ಎಲ್ಲಾ ಕಾರ್ಯಗಳನ್ನ ವಿಶ್ವಾಸದಿಂದ ಆತನು ಹೊಂದಿಕೊಳ್ಳುತ್ತಾನೆ. ವಿಶೇಷವಾಗಿ இப்போது பார்வோனுடைய சேனை ಈಗ ಫರೋನಿನ ಸೈನಿಕರು இஸ்ரவேல் மக்களை பின்தொடர்ந்து வருகிறது. ನೋಡಿ ಇಸ್ರೇಲ್ ಜನರನ್ನ ಹಿಂಬಡಿಸುತ್ತಾ ಬರುತ್ತಿವೆ. அவர்களை வெற்றி அவர்களுக்கு சங்காரம் பண்ணும்படியாக, ನೋಡಿ ಅವರನ್ನ ಸಂಹರಿಸುವುದಕ್ಕಾಗಿ, அழிக்கும்படியாக, ಅವರನ್ನ ನಾಶಪಡಿಸುವುದಕ್ಕಾಗಿ சேனை வந்து கொண்டிருக்கிறது. ದೊಡ್ಡ ಸೈನಿಕರು ಬರ್ತಾ ಇದ್ದಾರೆ. ಜನರೆಲ್ಲ பயப்படுறாங்க. ಜನರೆಲ್ಲರೂ ಭಯಪಡುತ್ತಾರೆ. முன்னால பார்க்கும்போது ನೋಡಿ ಮುಂದೆ ನೋಡುವಾಗ சிவந்த சமுத்திரம், ದೊಡ್ಡ ಕೆಂಪು ಸಮುದ್ರ, பெரிய சமுத்திரமே, ದೊಡ್ಡ ಸಮುದ್ರ, முன்னால போக முடியாது, ಮುಂದೆನೂ ಹೋಗಲಿಕ್ಕೆ ಆಗುವುದಿಲ್ಲ, திரும்பಿ போக முடியாது, ತಿರುಗಿ ಹೋಗೋದಕ್ಕಾಗುವುದಿಲ್ಲ. பார்வோனுடைய சேனை வந்து கொண்டிருக்கிறது. ಹಿಂದೆ ಫರೋನಿನ ಸೈನಿಕರು ಹಿಂಬಲಿಸುತ್ತಾ ಇದ್ದಾರೆ. பெரிய பெரிய ಮನೆಗಳು ಉಂಟು. ಮತ್ತೆ ಎರಡು ಭಾಗದಲ್ಲೂ ಎಡಭಾಗದಲ್ಲಿ ಬಲಭಾಗದಲ್ಲಿ ದೊಡ್ಡ ದೊಡ್ಡ ಬೆಟ್ಟಗಳು. ಅಂತ ಸಂದರ್ಭದಲ್ಲಿ எல்லாரும் முறையிடுறாங்க. ಜನರು ಎಲ್ಲರೂ ವಿಜ್ಞಾಪಿಸುತ್ತಾರೆ. ಮೋಸೆ ಬಳಿ ಬಂದು ಹೇಳುತ್ತಾರೆ. ಮೋಸೆ ದೇವರಿಂದ ಮುறையிடும்போது ಮೋಸೆ ಬಂದು ವಿಷಯವನ್ನು ದೇವರ ಬಳಿ ಹೇಳುವಾಗ ದೇವರು ಹೇಳುತ್ತಾನೆ, ಮೋಸೆ என்னிடத்தில் ஏன் முறையிடுகின்றாய்? ನನ್ನಲ್ಲಿ ಯಾಕೆ ನೀನು ಹೇಳುತ್ತಿ? உன்னுடைய கையில் உள்ளதான அந்த கோலை எடுத்து, ನಿನ್ನ ಕೈಯಲ್ಲಿರುವ ಕೋಲನ್ನು ತೆಗೆದುಕೊಂಡು அந்த சிவந்த சமுத்திரத்தை பிளந்து விடு, ಮತ್ತೆ ಆ ಕೆಂಪು ಸಮುದ್ರವನ್ನು ವಿಭಾಗಿಸಿ ಬಿಡು. இதை கேட்கிறதுக்கு, ಇದನ್ನು ಕೇಳುವುದಕ್ಕೆ பைத்தியக்காரத்தனமா இருக்கலாம், ಚಿತ್ತನವಾಗಿರಬಹುದು. ಆದರೆ விசுவாசிகளுக்கு எல்லாம் கூட, ವಿಶ್ವಾಸಿಸುವವನಿಗೆ ಎಲ್ಲವೂ ಸಾಧ್ಯ. ஹalleluya. விசுவாசிகள் பதற மாட்டாங்க. ವಿಶ್ವಾಸುವವನು ಕದಲುವುದಿಲ್ಲ. Moses was a man of faith. ನೋಡಿ ಮೋಶೆಯು ವಿಶ್ವಾಸದ ಮನುಷ್ಯನು. அவன் விசுவாச மனுஷனாಗಿರಬಡಿಯಾಗ ವಿಶ್ವಾಸದ ಮನುಷ್ಯನಾಗಿರುವುದರಿಂದ சொன்னால கண்டிப்பாக ஏதோ ஒரு காரியம் நடக்கும். ದೇವರು ಹೇಳಿದರೆ ಏನೋ ಒಂದು ಅದ್ಭುತ ಮಾಡುತ್ತಾನೆ. ದೇವರು சொன்னதாக, ದೇವರು ಹೇಳಿದ ಹಾಗೆ கையில கோல் எடுத்துಕೊಂಡು ಆತ ನೇರವಾಗಿ ತನ್ನ ಕೋಲನ್ನು ಎತ್ತುಕೊಂಡು ನೇರ போய் சிவந்த சமுத்திரத்து ಮೇಲೆ கை நீட்டினாங்க. ಆತನ ಆ ಕೋಲನ್ನು ತೆಗೆದುಕೊಂಡು ಹೋಗಿ ಸಮುದ್ರದ ಮೇಲೆ ಅವನು ಚಾಚುತ್ತಾನೆ. விசுவாசத்தில் கை நீட்டும்போது ವಿಶ್ವಾಸದಿಂದ ತನ್ನ ಕೈಯನ್ನು ಚಾಚುವಾಗ தேவனுக்கு பெரிய காட்சி அனுப்பினார்கள். ದೇವರು ದೊಡ್ಡ ಬಿರುಗಾಳಿಯನ್ನು ಕಳಿಸುತ್ತಾನೆ. ಸಮುದ್ರ ಮೇಲೆ காட்சி விழுந்தவுடனே ನೋಡಿ ಆ ಗಾಳಿಯು ಸಮುದ್ರದ ಮೇಲೆ ಬೀಸುವಾಗ அந்த சிவந்த சமுத்திரம் இரண்டாக பிளந்தது. ನೋಡಿ ಆ ಗಾಳಿಯ ರಭಸಕ್ಕೆ ಸಮುದ್ರವು ಎರಡಾಗಿ ವಿಭಾಗವಾಯಿತು. விசுவாசத்தினாலே மோசே சிவந்த சமுத்திரத்தை இரண்டாக பிளந்தார். ವಿಶ್ವಾಸದಿಂದ ಮೋಶೆ ಆ ಕೆಂಪು ಸಮುದ್ರವನ್ನು ವಿಭಾಗಿಸಿದನು. ಅದು ಮಾತ್ರವಲ್ಲದೆ மோசே யுத்தம் பண்றாங்க. ಈಗ ಮೋಶೆಯು ಯುದ್ಧ ಮಾಡುತ್ತಾ ಇದ್ದಾನೆ. யோசுவா யுத்தத்துக்கு போகும்போது, ಕ್ಷಮಿಸಿ, ಈಗ ಯೋಶುವನು ಯುದ್ಧಕ್ಕೆ ಹೋಗುವಾಗ நடக்கிற சம்பவம் ನಡೆಯುವಂತ ಘಟನೆ மோசே
யோசுவா ಯೋಶುವನು அதுக்கு சத்துரு விரோதமாக யுத்தம் செய்து கொண்டிருக்கும் போது ಶತ್ರುಕ್ಕೆ ವಿರೋಧವಾಗಿ ಯುದ್ಧ ಮಾಡುವಾಗ இந்த என்ன பண்றாங்க, சூரியனையும் சந்திரனை பார்த்து ಆಗ ಯೋಶುವನು ಆ ಸೂರ್ಯ ಮತ್ತೆ ಚಂದ್ರವನ್ನು ನೋಡಿ நீ பார்த்து இல்லாமல் ನನ್ನ ಮಾತು ಹೊರತು நீங்க இல்லாமல் அஸ்தமிக்க கூடாது ನೀವು ಕದಲಬಾರದು என்று தேவனுடைய வைத்திருந்த விசுவாசத்தை ನೋಡಿ, ಆತನು ದೇವರ ಮೇಲೆ ಇಟ್ಟಿರುವ ವಿಶ್ವಾಸವನ್ನು அவன் கிரியை காட்டுறாங்க. ಆತನು ಕ್ರಿಯೆಯಲ್ಲಿ ತೋರಿಸುತ್ತಾನೆ. நீ பார்த்து இல்லாமல் ನನ್ನ ಮಾತನ್ನು ಹೊರತುಪಡಿಸಿ யாவது எதுவும் அசையக்கூடாது. ನೋಡಿ, ಸೂರ್ಯನು ಚಂದ್ರನು ಕದಲಬಾರದು. அப்படியே 3 நாட்கள் அப்படியே இருக்கலாம். ನೋಡಿ, ಅದು 3 ದಿವಸ ಹಾಗೇ ನಿಂತು ಬಿಟ್ಟಿತ್ತು. அது 3 நாட்கள் யுத்தம் பண்ணி ನೋಡಿ, ಇವರು 3 ದಿವಸ ಪರ್ಯಂತರ ಯುದ್ಧವನ್ನು ಮಾಡಿ ஜெயத்தை பெற்றுக்கொண்டார்கள். ಜಯವನ್ನು ಹೊಂದಿಕೊಂಡರು. இஸ்ரவேல் ஜெயத்தை பெற்றுக்கொண்டது. ಇಸ್ರೇಲರು ಜಯವನ್ನು ಹೊಂದಿಕೊಂಡರು. அப்ப சூரியனும் சந்திரனும் அது நிறுத்தக்கூடிய அந்த விசுவாசம் பாருங்க. ನೋಡಿ, ಆ ಸೂರ್ಯನ ಚಂದ್ರನನ್ನ ನಿಲ್ಲಿಸುವಂತ ವಿಶ್ವಾಸವನ್ನು ಸ್ವಲ್ಪ ಗಮನಿಸಿರಿ. அந்த விசுவாசம் உங்களுக்கு நமக்கு வேண்டும். ಆ ವಿಶ್ವಾಸ ನಿಮ್ಮೊಳಗೆ ನಮ್ಮೊಳಗೆ ಬರಬೇಕು. அந்த விசுவாசம் தவறாக பயன்படுத்தக்கூடாது. ಆ ವಿಶ್ವಾಸವನ್ನು ತಪ್ಪಾಗಿ ಉಪಯೋಗಿಸಬಾರದು. தேவனுடைய நாமத்தின் மகிமைக்காக பயன்படுத்த வேண்டும். ದೇವರ ನಾಮ ಮಹಿಮೆಗಾಗಿ ಮಾತ್ರ ಉಪಯೋಗಿಸಬೇಕು. விசுவாசம் எல்லாருக்கும் உண்டு. ವಿಶ್ವಾಸ ಎಲ್ಲರಿಗೂ ಉಂಟು. ஆனா அதை கிரியிலே நம்ம காட்டுவது கிடையாது. ಅದು ನಾವು ಕ್ರಿಯೆಯಲ್ಲಿ ತೋರಿಸುವುದಿಲ್ಲ. ஆனா சொல்லும்போது அது கிரியை இல்லாத விசுவாசம் செத்தது. ಅದನ್ನೇ ಕ್ರಿಯೆ ಇಲ್ಲದ ವಿಶ್ವಾಸ ಸೆತ್ತದು. விசுவாசத்தை கிரியிலே காட்ட வேண்டும். ವಿಶ್ವಾಸವನ್ನು ಕ್ರಿಯೆ ರೂಪದಲ್ಲಿ ತೋರಿಸಬೇಕು. தாவீதுடைய வாழ்க்கையை பாருங்க. ದಾವೀದನ ಜೀವಿತವನ್ನು ಗಮನಿಸೋಣ. ஆது பெலிஸ்தியர் ஆது இஸ்ரவேலுக்கு விரோதமாக ஒவ்வொரு நாளும் பாளையம் இறங்கி ஆது பெரிய சத்தத்தோடு அவர்கள் எனக்கு ஆக்ரோஷத்தோடு வருவார்கள். ಈಗ ಫಿಲಿಸ್ತಿಯರು ಪ್ರತಿದಿನ ಏನ್ ಮಾಡುವವರು ಆ ಯುದ್ಧ ಭೂಮಿಗೆ ಬಂದು ಅವರು ದೊಡ್ಡ ಶಬ್ದದಿಂದ ಮಾತನಾಡುತ್ತಾ ಇದ್ದಾರೆ. ಸೌಲುடைய தலைமையிலே ನೋಡಿ, ಸೌಲಿನ ನಾಯಕತ್ವದಲ್ಲಿ, ರಾಜಾவுடைய தலைமையிலே, ಸೌಲ್ ಅರಸನ ನಾಯಕತ್ವದಲ್ಲಿ அவருக்கு எதிர்கொண்டு போறாங்க. ಅವರು ಎದುರುಗೊಂಡು ಹೋಗುತ್ತಾರೆ. கோலியாத் அவன் சத்தமிட்டு பேசும்போது ಗೋಲಿಯಾತನು ತನ್ನ ಶಬ್ದದಿಂದ ಮಾತನಾಡುವಾಗ இருதயம் அது மெழுகு போல அது உருகிவிடுமா. ನೋಡಿ, ಸೌಲಿನ ಹೃದಯವು ಮೇಲಿನ ಬತ್ತಿಯಾಗಿ ಉರುಗಿ ಹೋಯಿತು. பயத்தினாலே, ಭಯದಿಂದ ಅವರು ನಡುಗುவார்கள். ಅವರು ನಡುಗುತ್ತಾ ಇದ್ದರು. அந்த சமயத்திலே ಅಂತ ಸಂದರ್ಭಗಳಲ್ಲಿ ஒரு நாள் தாவீது சிறு வாலிபன் தாவீது அந்த யுத்த களத்தில் வருகின்றார். ನೋಡಿ, ಒಂದು ದಿವಸ ಅವನ ಯುದ್ಧ ಭೂಮಿಗೆ ದಾವೀದನು ಚಿಕ್ಕವನಾಗಿದ್ದವನು ಬಂದನು. ಅವನು வரும்போது ಆತನು ಬಂದಾಗ கோலியாத் அது பயங்கரமாக சத்தமிடுகிறதை ಅವನು ಕೇಳ್கிறார். ನೋಡಿ, ಗೋಲಿಯಾತನು ಶಬ್ದವಾಗಿ ನಿಂದಿಸಿ ಮಾತನಾಡುವ ಶಬ್ದವನ್ನು ದಾವೀದನು ಕೇಳುತ್ತಾನೆ. ಶಬ್ದ ಕೇಳುವುದನೇ ಆ ಶಬ್ದವನ್ನು ಕೇಳಿ ಇವನக்குள்ளே ಈತನೊಳಗೆ பெரிய ஒரு வைராகியம், ದೊಡ್ಡ ವೈರಾಗ್ಯ. ஆதமன ஜீவ தேவனை ஆது சேனைகளை இஸ்ரவேலின் தேவனை தூசிக்கின்ற இந்த விருத்த சேதனம் இல்லாத மனுஷன் என் மாத்திரம். ನೋಡಿ, ನಮ್ಮ ಸೇನಾಧೀಶ್ವರನಾದ ಯೆಹೋವನ ನಾಮವನ್ನು ದೂಷಿಸುವವನು ಇವನು ಎಂತವನು? இந்த மனுஷன் என் மாத்திரம். ಈ ಮನುಷ್ಯನು ಎಷ್ಟರ ಮಟ್ಟಿಗೆ என்று சொல்லி அவன் வைராகியத்தோடு வராங்க. ಈ ರೀತಿಯಾಗಿ ದಾವೀದನು ವೈರಾಗ್ಯವಾಗಿ ಬರುತ್ತಾನೆ. சவுலுடைய அந்த பர்மிஷன் பெற்றுக்கொண்டு ನೋಡಿ, ಸೌಲ್ ಹತ್ರ ಅನುಮತಿಯನ್ನು ಪಡೆದುಕೊಂಡು கோலியாத்தோடு கூட யுத்தம் செய்கிறான். ಗೋಲಿಯಾತ್ ವಿರುದ್ಧವಾಗಿ ಯುದ್ಧ ಮಾಡುವುದಕ್ಕೆ ಬರುತ್ತಾನೆ. அவன் கோலியாத் வருகின்றான். ಗೋಲಿಯಾತನು ಬರುತ್ತಾನೆ. எல்லா ತಲೆಕವಸಂ ಮಾರ್ಕವಸಂ ಈಟಿ ಶೀಲ್ಡ್ ಎಲ್ಲ பிடிச்சு வராங்க. ನೋಡಿ, ಈಗ ದಾವೀದನು ತಲೆ ಕವಸ ಮತ್ತೆ ಎದೆ ಕವಸ ಮತ್ತೆ ಎಲ್ಲ ವಿಧವಾದ ಕೇಡ ಖಡ್ಗಗಳನ್ನು ತೆಗೆದುಕೊಂಡು ಬರುತ್ತಾನೆ. பயங்கரமான உயரமுள்ளவன், ಬಾಲ ಎತ್ತರವಾದವನು, 9 முழம் உயரமுள்ளவனுக்கு 9 ಅಡಿ ಎತ್ತರದವನು. அது 9 முழம் சொன்னால் 9 முழம் சொன்னால் இருக்கு 9 முழனாக 9 மீಟರ್ ஓகே 13 ಅಡಿ. ಮತ್ತೆ ಆತನು ಹೆಚ್ಚು ಕಡಿಮೆ 13 ಅಡಿ ಎತ್ತರವಾದವನು. அவர் பயங்கரமான ஹைட் உள்ளவங்க, ಅಷ್ಟು ಭಯಂಕರವಾದ ಎತ್ತರವಾದವನು. ஆனால் தாவீதನು ஒரு 5.3 ಅಡಿ 6 ಅಡಿ ಕೂಡ இருக்க மாட்டானே. ಆತನು ಬೇರೆ 5.5 ಇಲ್ಲ 6 ಅಡಿ ಮಾತ್ರ ಇರುತ್ತಾನೆ. சின்ன வாலிபன், ತುಂಬಾ ಸಣ್ಣ ಯವನಸ್ಥನು. இப்ப அந்த வாலிபனை பார்த்த அந்த கோலியாத் ಈ ಯವನಸ್ಥನನ್ನು ನೋಡಿದ ಗೋಲಿಯಾತನಿಗೆ கேவலமாக சிரிக்கிறாங்க. ಬಹಳ ಕೇವಲವಾಗಿ ನಗುತ್ತಾನೆ. நீயா எனக்கு ஜெயிக்க போற, ನೀ ನನ್ನನ್ನ ಜಯಿಸ್ಲಿಕ್ಕೆ ಬರ್ತೀಯ, என்னோட யுத்தம் பண்ண போறியா, ನೀ ನನ್ನೊಟ್ಟಿಗೆ ಯುದ್ಧ ಮಾಡ್ಲಿಕ್ಕಿದ್ಯಾ, நீ என்கிட்ட வா, ನಿನ್ನ ಹತ್ರಕ್ಕೆ ಬಾ, உன்னை ஒரே அடி அடிச்சு ನಿನ್ನ ಒಂದೇ ಏಟು ಹೊಡೆದು உன்னுடைய மாம்சத்தை ஆகாத பட்சிகள் ನಿನ್ನ ಮಾಂಸವನ್ನು ಆಕಾಶದ ಪಕ್ಷಿಗಳಿಗೆ ಬಿಸಾಡುತ್ತೇನೆ. ஆனா தாவீது சொல்றாங்க, ದಾವೀದನು ಹೇಳುತ್ತಾನೆ, நீ உன்னுடைய பலத்தினால் வருகின்றாய், ನೀನು ನಿನ್ನ ಬಲದಿಂದ ಬರುತ್ತಿ, நானாದರೂ இஸ்ரவேலின் தேவனாகிய கர்த்தருடைய நாமத்தினால் வருகின்றேன், ನಮ್ಮ ಇಸ್ರಾಯೇಲ್ ದೇವರ ಹೆಸರಿನಿಂದ ನಾನು ಬರುತ್ತೇನೆ. ஆக நான் இன்றைக்கு ಆದ್ದರಿಂದ ನಾನು ಇವತ್ತು கொன்று ನಾನು ನಿನ್ನನ್ನು ಕೊಂದು தலையை வெட்டி எடுத்து ನಿನ್ನ ಆಕಾಶದ ಪಕ್ಷಿಗಳಿಗೆ ಹಾಕುತ್ತೇನೆ. இதை கேட்ட உடனே, ಇದನ್ನ ಕೇಳಿದ ಉಡನೆ அதுக்கு கோலியாத் ரொம்ப கேவலமா சிரிக்கிறாங்க. ನೋಡಿ, ಗೋಲಿಯಾತನು ತುಂಬಾ
ಕೇವಲವಾಗಿ தாவீது விசுவாசி வார்த்தை பேசுகின்றான். ದಾವೀದನು ವಿಶ್ವಾಸದ ಮಾತನ್ನು இன்றைக்கு ನುಡಿಯುತ್ತಾನೆ. உன்னை தேவன் என் கையில் கொடுப்பார். ಈ ದಿವಸ ದೇವರು ನಿನ್ನ ನನ್ನ ಕೈಯಲ್ಲಿ ಒಪ್ಪಿಸಿ அந்த விசுவாச வார்த்தையை தேவன் ಆ கனப்படுத்தினார். ವಿಶ್ವಾಸದ ಮಾತನ್ನು ದೇವರು ಗಣಪಡಿಸಿದನು. இப்போது ரெண்டு பேரும் யுத்தம், அதாவது ரெண்டு பேரும் கிட்ட வராங்க. ಈಗ ಇಬ್ಬರು ಹತ್ತಿರಕ್ಕೆ ಬರ್ತಾರೆ. அவன் ஆக்ரோஷமாக வைராக்கியமாக அது கோபத்தோட வராங்க. ಈಗ ಗೋಲಿಯಾತನು ಆಕ್ರೋಶದಿಂದ ಕೋಪದಿಂದ ನುಗ್ಗಿ ಬರುತ್ತಾನೆ. தாவீது ಕಾವಣಿ எடுத்துக்கொண்டு ಆತನು ತನ್ನ ಕೈಯಲ್ಲಿದ್ದ ಇದನ್ನು ತೆಗೆದುಕೊಂಡು 5 கூழாங்கல்லை எடுத்துக்கொண்டு ನೋಡಿ 5 ಕಲ್ಲನ್ನು ತೆಗೆದುಕೊಂಡು ஒரு கல்லை வைத்து ಒಂದು ಕಲ್ಲನ್ನು ಇಟ್ಟುಕೊಂಡು அதை சுழற்றி அடிக்கும் போது ನೋಡಿ ಆತನು ತೆಗೆದು ಬಿಸಾಡುವಾಗ நேரா ஆது கோலியாத்துடைய ಅದಕ್ಕೆ ಆದ ನೆಚ್ಚಿಲೆ ಬೀಳುದು. ಮತ್ತೆ ಅದು ನೇರಾಗಿದ್ದ ಗೋಲಿಯಾತನ ತಲೆಭಾಗಕ್ಕೆ ಬಿದ್ದು ಅವನು அப்படியே முகம் குறுகினான். ಈಗ ಗೋಲಿಯಾತನ ಹಿಂಬಕ್ಕೆ ಬೀಳುತ್ತಾನೆ. உடனடியாக தாவீது சென்று அவனுடைய கத்தியை கோலியாத்துடைய ஆத கத்தியை எடுத்து அவனை தன்னுடைய தலையை வெட்டியிருக்கான். ಮತ್ತೆ ತಕ್ಷಣವೇ ದಾವೀದನು ಗೋಲಿಯಾತನ ಹತ್ತಿರಕ್ಕೆ ಹೋಗಿ ಗೋಲಿಯಾತನ ಕತ್ತಿಯನ್ನು ತೆಗೆದು ಗೋಲಿಯಾತನ ತಲೆಯನ್ನು ಕತ್ತರಿಸಿ ಬಿಡುತ್ತಾನೆ. விசுவாச வார்த்தை, ವಿಶ್ವಾಸದ ಮಾತು. ಅದು ವಿಶ್ವಾಸದ பேசுறது பெரிய விஷயம், ದೊಡ್ಡ பெரிய விஷயம் இல்லை. ವಿಶ್ವಾಸದ ಬಗ್ಗೆ ಮಾತನಾಡುವುದು ದೊಡ್ಡ ವಿಷಯವಲ್ಲ. ವಿಶ್ವಾಸத்திலே நமக்கு விசுவாசப்படி நடக்க கற்றுக்கொள்ள வேண்டும். ವಿಶ್ವಾಸದ ಹಾಗೆ ನಡೆಯುವುದನ್ನ ಅಭ್ಯಾಸ ಮಾಡಿಕೊಳ್ಳಬೇಕು. ಕ್ರಿಯೆயிலே காட்ட வேண்டும். ವಿಶ್ವಾಸವನ್ನು ಕ್ರಿಯೆಯಲ್ಲಿ ತೋರಿಸಬೇಕು. அப்பதான் அற்புத பார்க்க முடியும். ಆಗ ಮಾತ್ರ ಅದ್ಭುತ ನೋಡ್ಲಿಕ್ಕೆ ಸಾಧ್ಯ. அற்புத பார்க்க முடியும். ಆಗ ಅದ್ಭುತ ನೋಡ್ಲಿಕ್ಕೆ ಸಾಧ್ಯ. நான் நீட்டல்ல காலேஜ் படிக்கும்போது ಮತ್ತೆ ನಾನು ಕಾಲೇಜಲ್ಲಿ ಓದುತ್ತಾ ಇರುವಾಗ அது இந்த அந்த வெக்கேஷன் நேரத்துல ಮತ್ತೆ ಆ ಒಂದು ರಜದ ದಿವಸಗಳಲ್ಲಿ 4 மாதங்கள் 4 ದಿವಸ ಸಮ್ಮರ್ ವೆಕೇಶನ್ಗಾಗಿ ಅದು ಉಳಿತಕ್ಕಾಗಿ ಕರೆದು ಹೋಗುವ ನೋಡಿ 4 ತಿಂಗಳ ಪರ್ಯಂತರ ಆ ಒಂದು ಸೇವೆಗಾಗಿ ನಾವು ಹೊರಟು ಹೋಗ್ತಾ ಇದ್ದೇವೆ. நாங்கள் 8 பேர் அந்த டீம் குழுல இருந்தோம். ನೋಡಿ ಆ ತಂಡದಲ್ಲಿ ನಾವು 8 ಜನ. அது எல்லாருக்குமே வீட்ல இருந்து அவங்களுக்கு ஒவ்வொரு மாதம் மணி ஆர்டರ್ வரும். ಉಳಿದ ಎಲ್ಲರಿಗೂ ತಮ್ಮ ಮನೆಯಿಂದ ತಿಂಗಳು ಆದ್ರೆ ತಪ್ಪದೆ ಮನಿ ಆರ್ಡರ್ ಬರುವುದು. ಆದ್ರೆ ಅದು குறிப்பிட்ட ನಾಳಿಲ್ಲ. ಆದ್ರೆ ನಿರ್ದಿಷ್ಟವಾದ ದಿವಸ ಯಾರಿಗೂ ಮನಿ ಆರ್ಡರ್ ಬರಲಿಲ್ಲ. ಯಾರಿಗೂ ಮನಿ ಆರ್ಡರ್ ಬರಲಿಲ್ಲ. ಎಲ್ಲರೂ ಒவ்வொருத்தரும் ಏನು சொன்னாங்க, ಎಲ್ಲರೂ ಬಂದು ಹೇಳಿದರು, brother we have not received any money order from our family. ಪಾಸ್ಟರ್ ನಮ್ಮ ಕುಟುಂಬದಿಂದ ನಾವು ಯಾವ ಮನಿ ಆರ್ಡರ್ ಇದ್ದರೂ ಸ್ವೀಕಾರ ಮಾಡಿಲ್ಲ. Please take someone who has got money with them. ಆದ್ದರಿಂದ ಯಾರ ಬಳಿಯಲ್ಲಿ ಹಣ ಇದೆಯೋ ಅವರನ್ನ ನಿಮ್ಮ ಸೇವೆಗೆ ಕರ್ಕೊಂಡು ಹೋಗಿ. அப்ப ನಾನು ಅವರಿಗೆ சொன்னேன், ನಾನು ಅವರ ಬಳಿಗೆ ಹೇಳಿದೆ, hey do you believe that God has called you? ನೀವು ನಂಬುತ್ತೀರಾ ದೇವರು ನಿಮ್ಮನ್ನ ಕರೆದಿದ್ದಾನೆ? They said yes. ಹೌದಂತ ಹೇಳಿದರು. Hey do you believe that God can provide all our needs? ನೀವು ನಂಬುತ್ತೀರಾ ನಮ್ಮ ಎಲ್ಲ ಅಗತ್ಯಗಳನ್ನು ಕರ್ತನು ಪೂರೈಸುತ್ತಾನೆ? They said yes we do believe God can provide our needs. ಆಗ ಅವರು ಹೇಳಿದ ಮಾತು ಹೌದು, ದೇವರು ನಮ್ಮ ಎಲ್ಲ ಅಗತ್ಯಗಳನ್ನು ಪೂರೈಸುತ್ತಾನೆ. Okay come on let's go to pray. ಯಾಕೆ ಈಗ ನಾವೆಲ್ಲರೂ ಬಂದು ಪ್ರಾರ್ಥಿಸೋಣ ಬನ್ನಿ. Then 8 of us gathered together in a prayer hall. We prayed about 1 hour. ಮತ್ತೆ ಒಂದು ತಾಸು ಕಟ್ಟಲೆ ನಾವು 8 ಜನರಾಗಿ ಗುಂಪಾಗಿ ಪ್ರಾರ್ಥನೆ ಮಾಡಿದ್ದೇವೆ. ನಾವು ಉತ್ಸಾಹದಿಂದ ಪ್ರಾರ್ಥನೆ ಮಾಡಿದ್ವಿ. ನನ್ನ ಹತ್ರ ಹಣ ಇಲ್ಲ, ನನಗೆ ಯಾವ ಮನಿ ಆರ್ಡರ್ ಬರುವುದಿಲ್ಲ. ಆದ್ರೆ ಉಳಿದವರಿಗೆ ತಿಂಗಳು ಬರೋದು, ಆದ್ರೆ ಆ ತಿಂಗಳು ಬರಲಿಲ್ಲ. இப்போ அது நார்த் டெல்லியில இருந்து இதுக்கு அது ஏறக்குறைய எத்தனையோ ஸ்டேட்ல வந்து விசிட் பண்ண ನೋಡಿ ಆ ನಾರ್ತ್ ಡೆಲ್ಲಿಯಿಂದ ಎಷ್ಟೋ ರಾಜ್ಯಗಳು ಸಂಧಿಸಬೇಕು. ಸೌತ್ ಇಂಡಿಯಾ ಫುಲ್ ಆಗಿ, ನಂತರ ದಕ್ಷಿಣ ಭಾರತ ಸಂಪೂರ್ಣವಾಗಿ. ಆನ ಪಾಕೆಟ್ ಒಂದು ಇಲ್ಲ, ಆದರೆ ಜೋಬಲಿ ಒಂದು ಇಲ್ಲ. ಆನ ವಿಶ್ವಾಸ, ಆದರೆ ವಿಶ್ವಾಸ. if it is God's will, ದೇವರ ಚಿತ್ತವಾದರೆ, God has called us, ದೇವರು ನಮ್ಮನ್ನ ಕರೆದಿದ್ದಾದರೆ, God can provide all our needs. ದೇವರು ಎಲ್ಲವೂ ನಮ್ಮ ಅಗತ್ಯಗಳನ್ನು ಪೂರೈಸುತ್ತಾನೆ. ಎಂದು ಸುಲಿಯವರು ಉತ್ಸಾಹಪಡಿಸಿ ಜನಿಕ ಆರಂಭಿತು. ಈ ರೀತಿಯಾಗಿ ಉತ್ಸಾಹಪಡಿಸಿ ಪ್ರಾರ್ಥನೆ ಮಾಡಲಿಕ್ಕೆ ಆರಂಭಿಸಿದ್ದೇವೆ. 1 hour ಪ್ಲಸ್ ಆಕೆ ನಮ್ಮ ಜೆಬಿತ್ತು ಕಣ್ಲೆ ಆ ತೆರಕಬಹುದು. ನೋಡಿ 1 ತಾಸು ಗಂಟೆ ಪ್ರಾರ್ಥನೆ ಮಾಡಿ ನಂತರ ನಮ್ಮ ಕಣ್ಣನ್ನು ತೆರೆಯುವಾಗ ಕಾಲೇಜಿಗೂ ಡೆಲ್ಲಿಗೆ 35 ಕಿಲೋಮೀಟರ್, ನಮ್ಮ ಕಾಲೇಜಿಗೂ ಆ ಡೆಲ್ಲಿಗೂ 35 ಕಿಲೋಮೀಟರ್. ஒரு தேவனுடைய பிள்ளை, ஒரு சகோதரன் அங்கிருந்து ஓடி வராங்க. ನೋಡಿ ಒಬ್ಬ ಸಹೋದರನ ಅಲ್ಲಿಂದ ಓಡಿ ಬರುತ್ತಾನೆ. ಕಾರಣ ಪ್ರೇಯರ್ முடிச்ச உடனே ನಾವು ಪ್ರಾರ್ಥನೆ ಮುಗಿದ ನಂತರ ಮುಂದೆ ನಿಂತಿರಾங்க, ನಮ್ಮ ಮುಂದೆ ಬಂದು ನಿಲ್ಲುತ್ತಾ ಇದ್ದಾನೆ. ಅವರು சொல்றாங்க, ಆತನು ಹೇಳುತ್ತಾನೆ, God spoke to me, God spoke to me to give this amount for your ministry. ಬ್ರದರ್, ದೇವರು ನನ್ನೊಟ್ಟಿಗೆ ಮಾತನಾಡಿದನು ಈ ಒಂದು ಮೊತ್ತವನ್ನು ನಿಮಗೆ ಕೊಡುವುದಕ್ಕಾಗಿ. God made very clear to give this money to you. ದೇವರು ನನಗೆ ಬಹಳ ಸ್ಪಷ್ಟವಾಗಿ ಹೇಳಿದನು ಈ ಒಂದು ಹಣವನ್ನು ನಿಮ್ಮ ಕೈಗೆ ಕೊಡುವುದಕ್ಕಾಗಿ. அந்த பணத்தை வாங்கி பார்க்கும்போது ನೋಡಿ ಆ ಹಣವನ್ನು ತೆಗೆದು ನೋಡುವಾಗ 8 பேர் டிராவலுக்கு அங்கிருந்து மகாராஷ்டிரா, நாக்பூர், அங்கிருந்து மத்திய பிரதேஷ், ஒரிசா எங்க போறோம் அந்த இடத்துக்கு அந்த ட்ரெயினுக்கு வேண்டிய அந்த பணம் அதுல இருந்தது. ಮತ್ತೆ ಆ ಹಣವನ್ನು ತೆಗೆದು ನೋಡುವಾಗ ನಾವು ನಮ್ಮ ಎಲ್ಲ ಸೇವದ ಪ್ರಯಾಣಕ್ಕೆ ಬೇಕಾಗಿರುವ ಎಲ್ಲಾ ಸ್ಥಳಗಳಿಗೆ ಮಹಾರಾಷ್ಟ್ರ, ಮಣಿಪುರ್, ನಾಗ್ಪುರ್ ಮತ್ತೆ ದಕ್ಷಿಣ ಭಾರತ ಎಲ್ಲ ಪ್ರಯಾಣದ ವೆಚ್ಚ ಅದರಲ್ಲಿತ್ತು.
ஒவ்வொரு இடத்திலிருந்து ஒரு இடத்துக்கு இதே விதமாக விசுவாசத்தினாலே தேவன் அற்புதம் செய்தார். ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸೇವೆಗಾಗಿ ಹೋಗುವುದಕ್ಕೆ ಈ ರೀತಿಯಾಗಿ ಕರ್ತನು ಅದ್ಭುತವಾಗಿ ಅಗತ್ಯಗಳನ್ನು ಪೂರೈಸಿದನು. இப்ப நான் ஏன் சொன்னாங்க ಯಾಕೆ ಸಾಕ್ಷಿ? கிரியை இல்லாத விசுவாசம். ನೋಡಿ, ಕ್ರಿಯೆ ಇಲ್ಲದ ವಿಶ್ವಾಸ. பாக்கெட் பணம் இல்லங்க. ನೋಡಿ, ಜೋಬಲ್ಲಿ ಹಣ ಇಲ್ಲ. இப்ப அவங்க என்கிட்ட இல்ல, அவங்க இல்ல, ನನ್ನ ಬಳಿ ಇಲ್ಲ, ಅವರ ಬಳಿ ಇಲ್ಲ. அவங்க சொல்ல பணம் இல்லன்னு சொல்லும்போது ಅವ್ರ ಹಣ ಇಲ್ಲ ಅಂತ ಹೇಳುವಾಗ நான் சொல்லிருக்கலாங்க, ನಾನು ಇಲ್ಲಿರಬಹುದು, ஓகே பரவாயில்ல விட்டுருங்க, நீங்க உங்க வீட்டுக்கு போங்க, ನಿಮ್ಮ ಮನೆಗೆ ಹೋಗಿ ಅಂತ ಹೇಳಿರಬಹುದು, நான் சொல்லிருக்கலாங்க. ನಾನು ಹೇಳಿರಬಹುದು. ஆனால் அந்த இடத்துல விசுவாசத்தை கிரியிலே காட்டும்படியாக தேவன் ஒரு சந்தர்ப்பத்தை கொடுத்தார். ನೋಡಿ, ಆ ಸ್ಥಳದಲ್ಲಿ ವಿಶ್ವಾಸವನ್ನು ತೋರ್ಪಡಿಸುವುದಕ್ಕೆ ದೇವರು ಒಂದು ಸಂದರ್ಭ தேவன் இல்லாதவைகளை இருக்கிறவர்களாக அழைக்கிறவர். ನಮ್ಮ ದೇವರು ಇಲ್ಲದವುಗಳನ್ನ ಇರುವ ಹಾಗೆ ಕರೆಯುವಂತ தேவன் இல்லாதவைகளை இருக்கிறவர்களாக அழைக்கிறவர்கள். ನಮ್ಮ ದೇವರು ಇಲ್ಲದವುಗಳನ್ನ ಇರುವ ಹಾಗೆ இருக்கும்போது தேவனை விசுவாசிப்பது விசுவாசம் கிடையாது. ಹಣ ಇರುವಾಗ ದೇವರ ಮೇಲೆ ವಿಶ್ವಾಸ ಇಡುವುದು ವಿಶ್ವಾಸ ಇಲ್ಲ. பணம் இல்லாத இருக்கும்போது தேவனை விசுவாசிக்கின்றோமே, தேவன் சந்திப்பு கொடுப்பார் என்று அதுதான் விசுவாசம். ನಮ್ಮ ಜೋಬಲ್ಲಿ ಹಣ ಇಲ್ಲದೆ ಇರುವಾಗ, ಹಣ ಇಲ್ಲದೆ ಇರುವಾಗ ದೇವರು ನನಗೆ ಹಣವನ್ನು ಕೊಡುತ್ತಾನೆ ಅಂತ ಹೇಳುವುದೇ ವಿಶ್ವಾಸ. ಇದು ஒரு முறை மாத்திரம் இல்ல, ಇದು ಒಮ್ಮೆ ಮಾತ್ರವಲ್ಲ, நூறு கணக்காக ಆ ಕಣಕಾன ಅನುಭವங்களை சொல்லிக்கொண்டு போக முடியும். ನೂರಷ್ಟು ಅನುಭವಗಳನ್ನು ಹೇಳಬಹುದು. ಆಗ ದೇವರ பிள்ளைகளே, ದೇವರ ಮಕ್ಕಳೇ, ಅದು ವಿಶ್ವಾಸம் இல்லாமல் தேவனை பிரியமாக இருக்க முடியாது. ವಿಶ್ವಾಸವಿಲ್ಲದೆ ದೇವರಿಗೆ ಇಷ್ಟವಾಗಿರುವುದು ಅಸಾಧ್ಯ. அடுத்தபடியாக ನಂತರ தேவன் சொல்றார், ದೇವರು ಹೇಳುತ್ತಾನೆ, அது இதுவரைக்கும் நீங்கள் கேட்கலப்பா, ಇದುವರೆಗೂ ಕೇಳಲಿಲ್ಲ, நீங்கள் ಕೇளுங்கள், ಈಗ ಕೇಳಿರಿ, உங்கள் ஜெபம் கேட்கப்படும், ನಿಮ್ಮ ಪ್ರಾರ್ಥನೆ ಕೇಳಲ್ಪಡುತ್ತದೆ, கேளுங்கள் கொடுக்கப்படும், ಕೇಳಿರಿ ಕೊಡಲ್ಪಡುತ್ತವೆ, தட்டுங்கள் திறக்கப்படும், ತಟ್ಟರಿ ಸಿಗುತ್ತವೆ, தேடுங்கள் கண்டடைவீர்கள். ನೋಡಿ, ಹುಡುಕಿರಿ ದೊರೆಯುವುದು. யாக்கோபு 4 வாசிக்கும் போது, ನೋಡಿ, ಯಾಕೋಬ 4ನೇ ಅಧ್ಯಾಯ 2ನೇ ವಾಕ್ಯ. நீங்கள் விரும்புகிறீர்கள், ನೀವು ಇಚ್ಛಿಸುತ್ತೀರಾ, ஆனால் ಹೆಸರಿಗೆ ಅದು வாசிக்கல. ಆ ವಾಕ್ಯ ಓದಿಕೊಳ್ಳೋಣ. யாக்கோபு 2:4. ಯಾಕೋಬ 2:4. நீங்கள் விரும்பியும் நீங்கள் நீங்க பெற்றுக்கொள்ளாம இருக்கிறீங்க, ನೀವು ಇಚ್ಛಿಸಿದ್ದು ಅದು ಹೊಂದಿಕೊಳ್ಳದೇ ಇದ್ದೀರಾ. ಯಾಕೋಬು 4:2. ಯಾಕೋಬ 4ನೇ ಅಧ್ಯಾಯ 2ನೇ ವಾಕ್ಯ. ನೀವು ಅನೇಕ ವಸ್ತುಗಳಿಗಾಗಿ ಆಶಿಸುತ್ತೀರಾ, ಆದರೆ ಅವುಗಳು ಪಡೆಯುವುದರಲ್ಲಿ ವಿಫಲರಾಗುತ್ತೀರಿ. நீங்கள் இச்சித்தும் உங்களுக்கு கிடைக்கவில்லை, ನೀವು ಅನೇಕ ವಸ್ತುಗಳಿಗಾಗಿ ಆಶಿಸಿದ್ದೀರು, நீங்கள் ಕೊಲೆ செய்து பொறாமை உள்ளவர்களாக இருந்து ಅದರಿಂದ ನೀವು ಕೊಲೆ ಮಾಡುತ್ತೀರಾ ಮತ್ತು அடைய கூடாமல் போகிறீர்கள். நீங்கள் சண்டையும் யுத்தம் பண்ணியும் நீங்கள் விண்ணப்பம் பண்ணாமல் இருக்கிறதுனாலே உங்களுக்கு ಸಿದ್ಧಿக்கிறதில்லை. ಮತ್ತು ಇತರರ ಬಗ್ಗೆ ಆಶೆಯು ಪಡೆಯುತ್ತೀರಾ, ಆದರೆ ನೀವು ಆಸೆ ಪಡುವುದನ್ನು ಇನ್ನೂ நீங்கள் விண்ணப்பம் பண்ணாமல் இருக்கிறபடியால் உங்களுக்கு ಸಿದ್ಧಿக்கிறதில்லை, கிடைக்கவில்லை. ನೀವು ಇನ್ನೂ ವಿಜ್ಞಾಪನೆ ಮಾಡದೆ ಇರುವುದರಿಂದ ನಿಮಗೆ ಇನ್ನೂ ದೊರಕಲಿಲ್ಲ. ಆಗ ನೀವು ವಿಜ್ಞಾಪನೆ பண்ண வேண்டும். ನೀವು ವಿಜ್ಞಾಪನಿಸಬೇಕು. ವಿಜ್ಞಾಪನೆ பண்ணும்போது ವಿಜ್ಞಾಪಿಸುವಾಗ ஏற்கனவே நாம் பார்த்த விதமாக ಈಗಾಗಲೇ ಕೇಳಿದ ಹಾಗೆ ಅದು சுத்தம் இருதயமுள்ளவர்களாக, சுத்த ಹೃದಯದಿಂದ, ವಿಶ್ವಾಸத்தோடு, ನಂಬಿಕೆಯಿಂದ, ಪಾಪ வாழ்க்கையை ಬಿಟ್ಟು, ನೋಡಿ, ಪಾಪದ ಜೀವನವನ್ನು மன்னிக்கின்ற சுபாவத்தை பெற்றுக்கொண்டு, ಕ್ಷಮಿಸುವ ಗುಣವನ್ನು ಹೊಂದಿಕೊಂಡು, இதெல்லாம் கர்த்தர் சித்தத்தின்படி ஜெபிக்கும்போது ಇದೆಲ್ಲ ಕರ್ತನ ಚಿತ್ತದ கண்டிப்பாக நம்முடைய ஜெபத்தை கேட்பார். ಕರ್ತನು ಖಂಡಿತವಾಗಲೂ ನಮ್ಮ ಪ್ರಾರ್ಥನೆ ಕೇಳುತ್ತಾನೆ. ಅದಕ್ಕೆ கண்டிப்பாக அது சந்தேகம் கிடையாது, ಅದರಲ್ಲಿ ಯಾವ ಸಂಶಯ ಇಲ್ಲ. ஆக தேவனுடைய பிள்ளைகளே, ದೇವರ ಮಕ್ಕಳೇ, இயேசு சொல்றாங்க, ಯೇಸು ಹೇಳುತ್ತಾನೆ, நீங்க யோவான்ல வாசிக்கும்போது இதுவரைக்கும் நீங்க என் நாமத்தில் ஒன்று கேட்கவில்லை. ಯೋಹಾನನಲ್ಲಿ ಇದುವರೆಗೂ ನನ್ನ ಹೆಸರಿನಲ್ಲಿ ಯಾವುದನ್ನು ಕೇಳಲಿಲ್ಲ. கேளுங்கள், அப்பொழுது ஆத்மா திருப்தி ஆகும்படியாக நீங்கள் பெற்றுக்கொள்வீர்கள். ಈಗ ಕೇಳಿರಿ, ಆಗ ನಿಮ್ಮ ಸಂತೋಷ ಅದು ಹೆಚ್ಚಾಗುತ್ತವೆ. கடைசியாக ஒரு காரணம் சொல்லி முடிச்சிடுங்க. ಕೊನೆಯದಾಗಿ ಒಂದು ಮಾತನ್ನು ಹೇಳಿ ಮುಗಿಸುತ್ತೇನೆ. sometimes actually we pray, ஆத்ம ஜெபிக்கிறோம், நம்ம நேரத்துல இப்பவே பதில் கிடைச்சிடுங்க. ಅದು ಕೆಲವೊಮ್ಮೆ ಈ ರೀತಿಯಾಗಿ ಪ್ರಾರ್ಥಿಸುತ್ತೇವೆ, ಈಗಲೇ ನನಗೆ ಸಿಗಬೇಕು, இப்போதே ஜெபத்துக்கு பதில் கிடைச்சிடணும், ಈಗಲೇ ನನ್ನ ಪ್ರಾರ್ಥನೆಗೆ ಸದುತ್ತರ ಬೇಕು. ಆದ್ರೆ ಕರ್ತನು சொல்றாரு, ಕರ್ತನು ಹೇಳುತ್ತಾನೆ, this is not the right time. ಇದು ನಿನಗೆ ಸರಿಯಾದ ಸಮಯವಲ್ಲ. You have to wait for God's time. ನೀನು ದೇವರ ಸಮಯಕ್ಕಾಗಿ ಕಾಯಬೇಕು. Because the Bible says God does everything beautifully in His time. ಯಾಕಂದ್ರೆ ದೇವರ ವಾಕ್ಯ ಹೇಳುತ್ತದೆ, ದೇವರು ಎಲ್ಲವೂ ಸುಂದರವಾಗಿ ಆತನ ಸಮಯದಲ್ಲಿ ಮಾಡುತ್ತಾನೆ. We are expecting things to be done, in our own time. ಆದ್ರೆ ನಾವು ಎದುರು ನೋಡುವುದು ನಮ್ಮ ಸಮಯಕ್ಕೆ ಅದು ಆಗಬೇಕೆಂದು. We are not waiting for God's own time. ನಾವು ದೇವರ ಸಮಯಕ್ಕೆ ನಾವು ಕಾಯುವುದಿಲ್ಲ. The Bible says God has got His own time to answer.
ವಾಕ್ಯ ಹೇಳುತ್ತದೆ ದೇವರಿಗಾಗಿ ಒಂದು ಸಮಯ ಉಂಟು ನಮಗೆ ಸದುತ್ತರ ಕೊಡುವುದಕ್ಕಾಗಿ. நாம ஜெபிக்கும்போது ஏதோ நல்ல காரியத்தை ஜெபம் பண்ணுவோங்க. ನಾವು ಒಳ್ಳೆ ಕಾರ್ಯಕ್ಕಾಗಿ ಪ್ರಾರ್ಥಿಸುತ್ತೇವೆ. ಆದರೆ தேவன் நமக்கு நல்லதல்லங்க. ದೇವರು ನಮಗೆ ಒಳ್ಳೆಯದಲ್ಲ, மேன்மையானது பெஸ்ட் திங் கொடுக்கபடியாக வெயிட் பண்றாங்க. ಅದನ್ನು ಶ್ರೇಷ್ಠವಾದದನ್ನು ಕೊಡುವುದಕ್ಕಾಗಿ ಕಾಯುತ್ತಾನೆ. அப்ப ஏசாயா 55:8 வாசிக்கும்போது ನೋಡಿ ಯೆಶಾಯ 55ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ನೋಡುವಾಗ தேவன் சொல்றார், ದೇವರು ಹೇಳುತ್ತಾನೆ, உங்கள் நினைவுகள் என் நினைவுகள் அல்ல. ನೋಡಿ ನಿಮ್ಮ ಚಿತ್ತ ನನ್ನ ಚಿತ್ತವಲ್ಲ, உங்கள் வழிகள் என் வழிகள் அல்ல. ನೋಡಿ ಮತ್ತೆ ನಿನ್ನ ಆಲೋಚನೆಗಳು ನನ್ನ ಆಲೋಚನೆಗಳಲ್ಲ. என்னுடைய வழிக்காக என்னுடைய வழியில் வர வேண்டும். ನೀವು ನನ್ನ ಮಾರ್ಗಕ್ಕೆ ಬರಬೇಕು. என் நேரத்தில் நீங்கள் காத்திருக்க வேண்டும். ನನ್ನ ಸಮಯಕ್ಕೆ ನೀವು ಕಾಯಬೇಕು. தேவனுடைய நேரத்தில் காத்திருக்கும் போது ದೇವರ ಸಮಯಕ್ಕೆ ನಾವು ಕಾಯುವಾಗ நேர்த்தியான மேன்மையான ஆசீர்வாதம் கிடைக்கும். ನೋಡಿ ಶ್ರೇಷ್ಠವಾದ ಒಳ್ಳೆಯ ಆಶೀರ್ವಾದಗಳು ದೊರೆಯುತ್ತವೆ. ஒரு சிலர் என்ன பண்றாங்க, அவசரப்படுறதுனாலதான் ಕೆಲವೊಬ್ಬರು ಅವಸರ ಪಡುವುದರಿಂದ பிரச்சனையில அகப்பட்டு போறாங்க. ಅವರ ಸಮಸ್ಯೆಗಳಲ್ಲಿ ಸಿಲುಕಿಕೊಳ್ಳುತ್ತಾರೆ. ವ್ಯಾಪಾರವಾಗಲಿ, மற்ற திருமணமாகட்டும், ಮದುವೆ ಆಗಲಿ, வேற எந்த வேலையாகட்டும், ಯಾವುದೇ ಕೆಲಸವಾಗಲಿ, எந்த காரியத்திலும் ಯಾವ ಕಾರ್ಯದಲ್ಲಿ தேவனுடைய சித்தத்துக்காக தேவனுடைய காரியத்துக்காக நேரத்துக்காக வெயிட் பண்ண மாட்டாங்க. ದೇವರ ಚಿತ್ತಕ್ಕಾಗಿ ಸಮಯಕ್ಕಾಗಿ ಕಾಯುವುದಿಲ್ಲ. அவசரப்பட்டு ನೋಡಿ ಅವಸರಪಟ್ಟು காரியம் ஆரம்பிப்பாங்க. ನೋಡಿ ಕಾರ್ಯವನ್ನು ಆರಂಭಿಸುತ್ತಾರೆ. பிரச்சனை மாட்டிக்கொள்வாங்க, ಸಮಸ್ಯೆಗಳಲ್ಲಿ ಸಿಲುಕಿಕೊಳ್ಳುತ್ತಾರೆ. தேவனுடைய சித்தத்துக்காக நேரத்துக்காக வெயிட் பண்ணும்போது ನೋಡಿ ದೇವರ ಚಿತ್ತಕ್ಕಾಗಿ ಸಮಯಕ್ಕಾಗಿ ಕಾಯುವಾಗ அது மேன்மையாக முடியும். ನೋಡಿ ಅದು ಎಲ್ಲವೂ ಒಳ್ಳೆಯದಾಗಿ ಮುಗಿಯುತ್ತವೆ. பிரசங்கி 3ல வாசிக்கும்போது ಅದನ್ನೇ ಪ್ರಸಂಗಿ 3ನೇ ಅಧ್ಯಾಯದಲ್ಲಿ ನೋಡುವಾಗ ஒரு சில வசனம் வாசிக்கும்போது 1ರಿಂದ ಕೆಳಗೆ ವಾಕ್ಯದಲ್ಲಿ ನೋಡುವಾಗ எல்லாவற்றுக்கும் காலம் உண்டு, காலம் உண்டு, ಎಲ್ಲದಕ್ಕೂ ಸಮಯ ಉಂಟು, எல்லாவற்றுக்கும் ஒரு பருவம் இருக்கிறது, ಎಲ್ಲದಕ್ಕೂ ಒಂದು ಕಾಲ ಉಂಟು. விதைக்கு ஒரு காலம் உண்டு, ನೋಡಿ ಬಿತ್ತುವುದಕ್ಕೆ ಕಾಲ ಉಂಟು, ಅದಕ್ಕೆ ஒரு காலம் உண்டு, ನೋಡಿ ಕೊಯ್ಯುವುದಕ್ಕೆ ಒಂದು ಕಾಲ ಉಂಟು, நகைக்கு ஒரு காலம் உண்டு, ಮತ್ತೆ ನಗುವುದಕ್ಕೆ ಒಂದು ಕಾಲ ಉಂಟು, அழகு ஒரு காலம் உண்டு, ಅಳುವುದಕ್ಕೆ ಒಂದು ಕಾಲ ಉಂಟು, பிறக்க ஒரு காலம் உண்டு, ಮತ್ತೆ ಹುಟ್ಟುವುದಕ್ಕೆ ಒಂದು ಕಾಲ ಉಂಟು, சாக ஒரு காலம், மரிக்க ஒரு காலம் உண்டு, ಮತ್ತೆ ಸಾಯುವುದಕ್ಕೆ ಒಂದು ಕಾಲ ಉಂಟು. எல்லாவற்றுக்கும் ஒரு காலம் உண்டு. ಎಲ್ಲದಕ್ಕೂ ಒಂದು ಕಾಲ ಉಂಟು. தேவனுடைய நேரத்துக்காக காத்திருக்கும் போது ದೇವರ ಕಾಲಕ್ಕಾಗಿ ಕಾಯುವಾಗ நமக்கு எல்லாமே நேர்த்தியாக மேன்மையாக முடியும். ನಮಗೆ ಎಲ್ಲವೂ ಶ್ರೇಷ್ಠವಾಗಿ ಒಳ್ಳೆದಾಗಿ ಮುಗಿಯುತ್ತವೆ. இதை அறிந்து கொண்டு ಇದನ್ನು ತಿಳಿದುಕೊಂಡು நாம் ஜெபிக்க வேண்டும், ನಾವು ಪ್ರಾರ್ಥಿಸಬೇಕು. ஹல்லேலூயா, ಹಲ್ಲೆಲೂಯಾ. தேவனுடைய பிள்ளைகளே, ದೇವರ ಮಕ್ಕಳೇ, நம்முடைய தேவன் ನಮ್ಮ ದೇವರು அன்பு நிறைந்தவர், ಪ್ರೀತಿ ಸ್ವರೂಪನು, நமக்காக எல்லாவற்றையும் செய்து முடித்தவர், ನಮಗಾಗಿ ಎಲ್ಲವನ್ನು ಮಾಡಿ ಮುಗಿಸಿದನು. ஆனால் நம்முடைய ஜெபத்திற்கு உடனடியாக பதில் கொடுக்க வேண்டும் என்று தேவன் எதிர்பார்க்கின்றார். ಆದರೆ ನಮ್ಮ ಪ್ರಾರ್ಥನೆಗೆ ತಕ್ಷಣ ಸದುತ್ತರ ಕೊಡಬೇಕೆಂದು ದೇವರು ಸಹ ಎದುರುನೋಡುತ್ತಾನೆ. இருக்கின்ற தவறான காரியங்கள் இருப்பதனால் ನಮ್ಮೊಳಗೆ ಇರುವ ತಪ್ಪಾದ ಕಾರ್ಯಗಳಿಂದ தேவன் அந்த ஜெபத்திற்கு பதில் கொடுக்காமல் இருக்கின்றார். ದೇವರು ನಮ್ಮ ಪ್ರಾರ್ಥನೆಗೆ ಸದುತ್ತರ ಕೊಡದೇ ಇದ್ದಾನೆ. சேவண்டி காரியம் என்னங்க? ಮಾಡುವಂತ ಕಾರ್ಯ, சேவண்டி காரியங்கள், ಮಾಡುವಂತ ಕಾರ್ಯಗಳು நம்மில் உள்ளதானே அது மன்னிக்க முடியாத சுபாவத்தை நீக்க வேண்டும். ನಮ್ಮಲ್ಲಿರುವ ಕ್ಷಮಿಸದೇ ಇರುವ ಗುಣವನ್ನು ನೀಗಿಸಬೇಕು. அது we have to remove unbelieving heart. ಮತ್ತೆ ಅವಿಶ್ವಾಸದ ಹೃದಯವನ್ನು ಅವಿಶ್ವಾಸದ நம்ம விட்டு நீங்க வேண்டும். ಅವಿಶ್ವಾಸದಿಂದ ನಮ್ಮ ನಾವು ದೂರಪಡಿಸಿಕೊಳ್ಳಬೇಕು. ವಿಶ್ವಾಸದಲ್ಲಿ ಇರಬೇಕು. ಅದು ಮಾತ್ರವಿಲ್ಲ, ಅದು wrong motives, அது அக்கிரம சிந்தை இந்த பாவ வாழ்க்கையை நம்ம விட்டு அகற்ற வேண்டும். ಮತ್ತೆ ತಪ್ಪಾದ ಯೋಚನೆಗಳು ಮತ್ತೆ ಸ್ವಭಾವಗಳಿಂದ ನಮ್ಮ ನಾವು ತಿರುಗಿಕೊಳ್ಳಬೇಕು. ಸಂದೇಹத்தை நம்ம விட்டு ಅಗற்ற வேண்டும். ಸಂಶಯದಿಂದ ನಮ್ಮ ನಾವು ಬೇರ್ಪಡಿಸಿಕೊಳ್ಳಬೇಕು. ಪಾಪ வாழ்க்கையை நீக்கி ನೋಡಿ ಪಾಪದ ಜೀವಿತದಿಂದ ನೀಗಲ್ಪಟ್ಟು பரிசுத்தமாக வாழ கற்றுக்கொள்ள வேண்டும். ಪರಿಶುದ್ಧರಾಗಿ ಜೀವಿಸುವುದಕ್ಕೆ ಕಲಿಯಬೇಕು. அது தேவனோடு நம் கிறிஸ்துக்குள்ளும் கிறிஸ்துவின் வார்த்தை நமக்குள்ளும் இருக்க வேண்டும். ಕ್ರಿಸ್ತನಲ್ಲಿ ಮತ್ತೆ ಕ್ರಿಸ್ತನ ವಾಕ್ಯ ನಮ್ಮಲ್ಲಿ ಇರಬೇಕು. நாம் தாழ்மையோடு இருக்க வேண்டும். ನಾವು ತಗ್ಗಿಸುವಿಕೆಯಿಂದ ಇರಬೇಕು. தாழ்மையோடு ஜெபிக்கும்போது ತಗ್ಗಿಸುವಿಕೆಯಿಂದ ಪ್ರಾರ್ಥಿಸುವಾಗ கர்த்தர் ஜெபத்தை கேட்டு நம்மை உயர்த்துவார். ಕರ್ತನು ನಮ್ಮ ಪ್ರಾರ್ಥನೆ ಕೇಳಿ ಹೆಚ್ಚಿಸುತ್ತಾನೆ. இப்படிப்பட்ட காரியங்களெல்லாம் நம்முடைய வாழ்க்கை நடைமுறையில் பயன்படுத்தும்போது ಇಂಥ ಕಾರ್ಯಗಳು ನಾವು ಅನುದಿನ ಜೀವಿತದಲ್ಲಿ ನಡೆಸುವಾಗ நம்முடைய ஜெபத்திற்கு கண்டிப்பாக பதில் கிடைக்கும். ನಮ್ಮ ಪ್ರಾರ್ಥನೆಗಳಿಗೆ ಸದುತ್ತರ ಸಿಗುತ್ತದೆ. அப்ப நம்ம ஜெபத்துக்கு ஏன் பதில் கிடைக்கவில்லை என்று சொல்ல பார்த்தோம். ಈಗಾಗಲೇ ಯಾಕೆ ನಮ್ಮ ಪ್ರಾರ್ಥನೆಗಳಿಗೆ ಸದುತ್ತರ ಸಿಗಲಿಲ್ಲ ಅಂತ ನೋಡಿದ್ದೇವೆ. எல்லாம் நம்ம விட்டு அகற்றுவோம். ಇದೆಲ್ಲವೂ ನಮ್ಮಿಂದ ನೀಗಿಸೋಣ. தேவனுக்கு பிரியமானபடி, ದೇವರಿಗೆ ಇಷ್ಟವಾಗಿ அது கர்த்தருடைய சித்தத்தை அறிந்து ಕರ್ತನ ಚಿತ್ತವನ್ನು ತಿಳಿದುಕೊಂಡು ஜெபிக்க கற்றுக்கொள்வோம். ಪ್ರಾರ್ಥನೆ ಮಾಡುವುದನ್ನು ಕಲಿಯೋಣ. பரிசுத்தமாக கற்றுக்கொள்வோம். ಪರಿಶುದ್ಧವಾಗಿರುವುದು ಕಲಿಯೋಣ. ஜெபிக்கிற நோக்கமும் தெளிவாக உண்மையா பரிசுத்தமாக இருந்தால், ನಮ್ಮ ಪ್ರಾರ್ಥಿಸುವಂತ ಉದ್ದೇಶ ಪರಿಶುದ್ಧವಾಗಿದ್ದರೆ யாக்கோபு சொல்லுவாங்க, ಯಾಕೋಬನಲ್ಲಿ ಹೇಳಿದಾಗ நீதிமான் செய்கின்ற ஊக்கமான ஜெபம் மிக பலமுள்ளது. ನೀತಿವಂತನು ಮಾಡುವಂತ ಪ್ರಾರ್ಥನೆ ಬಹಳ ಶಕ್ತಿ ಭರಿತವಾದದ್ದು. பாவங்கள் கழுவப்பட்டால், ನಿಮ್ಮ ಪಾಪಗಳು ತೊಳೆಯಲ್ಪಟ್ಟರೆ நீங்கள் நீதிமான்கள் என்பதை அறிக்க நீங்கள் மனதில் வைத்துக் கொள்ள வேண்டும். ನೀವು ನೀತಿವಂತರೆಂದು ಮನಸ್ಸಲ್ಲಿ ಇಟ್ಟುಕೊಳ್ಳಬೇಕು. நீங்கள் நீதிமான்கள் என்று சொன்னால், ನೀವು ನೀತಿವಂತರಾಗಿರುವುದಾದರೆ ஜெபத்திலே பலன் உண்டு. ನಿಮ್ಮ ಪ್ರಾರ್ಥನೆಯಲ್ಲಿ ಫಲ ಉಂಟು. கண்டிப்பாக பதில் உண்டு. ಖಂಡಿತವಾಗಲೂ எலியா நம்மை போல பாடுள்ள மனுஷன். ಎಲಿಯನು ನಮ್ಮ ಹಾಗೆ ಒಬ್ಬ ಸಾಮಾನ್ಯವಾದ ಮನುಷ್ಯನು. ஊக்கமாக ஜெபித்தான். ಆತನು ಹೆಚ್ಚಾಗಿ ಪ್ರಾರ್ಥಿಸಿದನು. அக்கினி புறப்பட்டது. ನೋಡಿ ಬೆಂಕಿ
ಇಳಿದು ಬಂತು. மழை நிறுத்தப்பட்டது. ಮಳೆಯು ನಿಲ್ಲಿಸಲ್ಪಟ್ಟಿತು. மழை வந்தது. ಮರಳಿ ಮಳೆ ಬಂತು. அப்ப நம்ம போல மனுஷன் ನಮ್ಮ ಹಾಗೆ ಒಬ್ಬ ಮನುಷ್ಯನು ஜெபிக்கும் போது இப்படி எல்லாம் நடந்தால் ಆತನು ಪ್ರಾರ್ಥಿಸುವಾಗ ಈಗೆಲ್ಲ ನಡೆಯುವಾಗ நீங்கள் நான் ஜெபிக்கும் போது ನೀವು ನಾವು ಪ್ರಾರ್ಥಿಸುವಾಗ கண்டிப்பா நடைபெறும். ಖಂಡಿತವಾಗ್ಲೂ ನಡೆಯುತ್ತವೆ. செய்ய வேண்டிய காரியம் என்ன? ಮಾಡುವಂತ ಕಾರ್ಯ பரிசுத்தத்தில் வாழ வேண்டும். ಪರಿಶುದ್ಧರಾಗಿ ಜೀವಿಸೋಣ. நீதியில் நடக்க வேண்டும். ನೀತಿಯಲ್ಲಿ ನಡೆಯೋಣ. விசுவாசம் உள்ளவர்களாக இருக்க வேண்டும். ವಿಶ್ವಾಸ ಉಳ್ಳವರಾಗಿರೋಣ. கர்த்தர் எதிர்பார்க்கின்ற காரியத்தை செய்ய வேண்டும். ಕರ್ತನ ಎದುರು ನೋಡುವ ಕಾರ್ಯಗಳನ್ನು ಮಾಡೋಣ. கர்த்தருக்கு பிரியமானம் செய்யும் போது ಕರ್ತನಿಗೆ ಇಷ್ಟವಾದದನ್ನು ಮಾಡುವಾಗ ஜெபம் கேட்கப்படும். ಖಂಡಿತವಾಗಿ ನಮ್ಮ ಪ್ರಾರ್ಥನೆ ಕೇಳಲ್ಪಡುತ್ತವೆ. கண்ணீர்கள் துடைக்கப்படும். ನಮ್ಮ ಕಣ್ಣೀರುಗಳು ಒರೆಸಲ್ಪಡುತ್ತವೆ. வேதனைகள் நீங்கும். ವೇದನೆಗಳು ನೀಗಲ್ಪಡುತ್ತವೆ. ஜெபித்த எல்லா ஜெபத்திற்கும் பதில் கண்டிப்பா கிடைக்கும். ಪ್ರಾರ್ಥಿಸಿದ ಎಲ್ಲ ಪ್ರಾರ್ಥನೆಗಳಿಗೆ ಸದುತ್ತರ ಸಿಗುತ್ತವೆ. ஜெபிச்சவங்களா ಪ್ರಾರ್ಥಿಸೋಣ. ஜெபம் செய்வோம். ಥ್ಯಾಂಕ್ ಯು ಲಾರ್ಡ್. Praise the Lord. ಪ್ರೈಸ್ ದಿ ಲಾರ್ಡ್. ಎಲ್ಲರೂ ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಅಪ್ಪ, ಈ ಒಂದು ಆರಾಧನೆಯಲ್ಲೂ ಸಹ ಸ್ವಾಮಿ ನಮ್ಮೊಟ್ಟಿಗೆ ಇದ್ದು ಸ್ವಾಮಿ ನಾವು ಯಾವ ರೀತಿಯಾಗಿ ಬದಲಾಯಿಸಿಕೊಳ್ಳಬೇಕೆಂದು, ಯಾವ ರೀತಿಯಾಗಿ ಪ್ರಾರ್ಥಿಸಬೇಕೆಂದು ಅಪ್ಪ ಉದಾಹರಣೆಗಳಿಂದ, ಅಪ್ಪ ಜೀವ ಸಾಕ್ಷಿಗಳಿಂದ ಸ್ವಾಮಿ ನಮ್ಮೊಟ್ಟಿಗೆ ಮಾತನಾಡಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಮೇಘದ ರೂಪವಾಗಿ ಸಾಕ್ಷಿಗಳು ನಿಮ್ಮ ಸುತ್ತಲೂ ಇರುವಾಗ ಭಾರವನ್ನೆಲ್ಲವನ್ನು ನೀಗಿಸಿ ನಿಮಗೆ ನೇಮಿಸಲ್ಪಟ್ಟಿರುವ ಮಾರ್ಗದಲ್ಲಿ ಸ್ಥಿರಚಿತ್ತರಾಗಿ ಓಡೆಂಬ ವಾಕ್ಯದ ಪ್ರಕಾರವಾಗಿ ಸ್ವಾಮಿ, ಕೇಳಿದ ವಾಕ್ಯದ ಪ್ರಕಾರವಾಗಿ ಮೋಸೆಯ ಹಾಗೆ, ಯೆಹೋಶುವನ ಹಾಗೆ, ಎಲಿಯನ ಹಾಗೆ ಸ್ವಾಮಿ ನಾವು ಸಹ ನಿಮ್ಮನ್ನು ದೃಷ್ಟಿಸಿ ನೋಡಿ ಸ್ವಾಮಿ, ಅದ್ಭುತ ಅತಿಶಯ ಕಾರ್ಯಗಳನ್ನು ಮಾಡುವಂತ ವೈರಾಗ್ಯವನ್ನು ನಮಗೆ ದಯಪಾಲಿಸು ಸ್ವಾಮಿ. ಆ ಸೂರ್ಯನ ಚಂದ್ರನ ನಿಲ್ಲಿಸಿದ ಯೆಹೋಶುವನ ವೈರಾಗ್ಯ ಇವತ್ತು ಈ ಒಂದು ಸಂದೇಶವನ್ನು ಕೇಳುತ್ತಿರುವ ಪ್ರತಿಯೊಬ್ಬರ ಜೀವಿತಗಳಲ್ಲಿ ಬರಲಿ ಸ್ವಾಮಿ. ಅಪ್ಪ, ನೋಡಿ ನಂಬುವುದಕ್ಕಿಂತ ನೋಡದೆ ನಂಬುವವನು ಧನ್ಯನದ ವಾಕ್ಯವನ್ನು ನನ್ನ ಅರಿಕೆ ಮಾಡುತ್ತಾನೆ ಸ್ವಾಮಿ. ಈಗ ನಮ್ಮ ಸುತ್ತಲೂ ನಮ್ಮ ಅಗತ್ಯಗಳು ಇಲ್ಲದೆ ಹೋದಲ್ಲೂ ಸಹ ಕರ್ತನು ದಯ ಪಾಲಿಸುತ್ತಾನೆ. ಕರ್ತನು ನನಗೆ ಆರೋಗ್ಯವನ್ನು ಕೊಡುತ್ತಾನೆ. ಕರ್ತನು ನನ್ನ ಅಗತ್ಯಗಳನ್ನು ಪೂರೈಸುತ್ತಾನೆ. ನನ್ನ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತವೆ. ಕರ್ತನು ನಮ್ಮ ಮಕ್ಕಳನ್ನು ಆಶೀರ್ವದಿಸುತ್ತಾನೆ. ಕರ್ತನು ನಮ್ಮ ಮಕ್ಕಳನ್ನು ಮಾರ್ಪಡಿಸುತ್ತಾನೆ. ಕರ್ತನು ನಮ್ಮ ಯಜಮಾನನ್ನು ಬದಲಾಯಿಸುತ್ತಾನೆ ಎಂಬ ವಿಶ್ವಾಸದಿಂದ ನಾವು ಪ್ರಾರ್ಥನೆ ಮಾಡುವಂತೆ ನಮ್ಮೊಟ್ಟಿಗೆ ಮಾತನಾಡೋದಕ್ಕಾಗಿ ಸ್ತೋತ್ರ ಸ್ವಾಮಿ. ಪ್ರತಿಯೊಂದು ವಿಶ್ವಾಸಿಯ ಜೀವಿತಗಳಲ್ಲಿ ಈಗ ಪ್ರಾರ್ಥಿಸುತ್ತಾರೆ ಸ್ವಾಮಿ, ಒಂದು ನೂತನವಾದ ಅಭಿಷೇಕ ಹಿಡಿಯಲಿ ಸ್ವಾಮಿ. ಅಪ್ಪ, ವಿಶ್ವಾಸದಿಂದ ವಾಗ್ದಾನಗಳನ್ನು ಹಿಡಿದುಕೊಂಡು ಪ್ರಾರ್ಥಿಸುವಂತ ಅಭಿಷೇಕ ಪ್ರತಿಯೊಬ್ಬರ ಮೇಲೆ ಹಿಡಿದು ಬರಲಿ ಸ್ವಾಮಿ. ನಿನ್ನ ವಾಕ್ಯದಲ್ಲಿ ಜೀವ ಉಂಟು ಸ್ವಾಮಿ. ಕಾರ್ಯಗಳನ್ನು ಬದಲಾಯಿಸುವಂತ ಅದ್ಭುತ ನಿನ್ನ ವಾಕ್ಯದಲ್ಲಿ ಉಂಟು ಸ್ವಾಮಿ. ಅಪ್ಪ, ವಾಕ್ಯದ ಮುಖಾಂತರ ನೀನು ಮಾತನಾಡೋದಕ್ಕಾಗಿ ಸ್ತೋತ್ರ. ಈ ಒಂದು ಸಂದೇಶವನ್ನು ನೋಡಿದ ಕೇಳಿದ ಪ್ರತಿಯೊಬ್ಬರನ್ನ ಆಶೀರ್ವದಿಸು. ಅವರ ಕುಟುಂಬವನ್ನು ಆಶೀರ್ವದಿಸು. ಅವರ ವಂಶದವರನ್ನ ಆಶೀರ್ವದಿಸು ಸ್ವಾಮಿ. ಇದ್ರ ಮುಖಾಂತರ ನಮ್ಮ ರಾಜ್ಯದಲ್ಲಿ ಒಂದು ದೊಡ್ಡ ಬದಲಾವಣೆ ಉಂಟಾಗಲಿ ಸ್ವಾಮಿ. ಆ ರೀತಿ ಮಾಡೋದಕ್ಕಾಗಿ ಸ್ತೋತ್ರ ಅಪ್ಪ. ಸಂದೇಶಕರನ್ನ ಸಹ ಆಶೀರ್ವದಿಸು. ಸಕಲ ಸ್ತುತಿ ಘನ ಮಹಿಮೆ ನಿಮ್ಮೊಬ್ಬನಿಗೆ ಸಲ್ಲಿಸಿ ಉನ್ನತವಾದ ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಒಳ್ಳೆಯ ತಂದೆಯೇ. என் ஆத்மாவே கர்த்தரை ஸ்தோத்ரி, முழு உள்ளமே பரிசுத்த நாமத்தை ஸ்தோத்ரி. என் ஆத்மாவே கர்த்தரை ஸ்தோத்ரி, கர்த்தர் செய்த சகல உபகாரங்களையும் மறவாதே. நம்முடைய ஆண்டவராகிய இயேசு கிறிஸ்துவின் கிருபையும் பிதாவாகிய தேவனுடைய அன்பும் பரிசுத்த ஆவியாருடைய ஐக்கியம் சமாதானம் சந்தோஷம் நம் அனைவரோடும் விசேஷமாக எல்லா பரிசுத்தவான்களோடும் என்றும் என்றும் ಸದಾ ಕಳೆಯಲು ಇರುವುದಾಗೆ. ಆಮೆನ್. ಈಗ ಕೆಲವೊಂದು ಪ್ರಕಟಣೆಗಳನ್ನು ನಾವು ಹೇಳುತ್ತೇವೆ. ದಯಮಾಡಿ ವಿಶ್ವಾಸಿಗಳು ದಯಮಾಡಿ ಗಮನದಿಂದ ಕೇಳಿ. ಮೊದಲನೇದಾಗಿ ಈ ಒಂದು ಸಂದೇಶ ನಿಮಗಾಗಿ, ನಿಮ್ಮ ಕುಟುಂಬದ ಆತ್ಮಿಕವಾದ ಬೆಳವಣಿಗೆಗಾಗಿ ದಯಮಾಡಿ ಈ ಆರಾಧನೆಯನ್ನ ನೀವು ಪೂರ್ಣವಾಗಿ ನೀವು ನೋಡಿ. ನಿಮ್ಮ ಸ್ನೇಹಿತರು ಅನೇಕರಾಗಿದ್ದಾರೆ. ದಯಮಾಡಿ ನಿಮ್ಮ ಸ್ನೇಹಿತರಿಗೆ ಈ ಒಂದು ಸಂದೇಶವನ್ನು ನೀವು ಪರಿಚಯ ಮಾಡಿ ಅನೇಕರು ಇದು ನೋಡುವಂತೆ ಅವ್ರನ್ನ ಉತ್ಸಾಹಪಡಿಸಿರಿ. ಆ ರೀತಿಯಾಗಿ ಇದನ್ನು ನೀವು ಉತ್ಸಾಹಪಡಿಸುವಾಗ ದೇವರ ವಾಕ್ಯ ಅನೇಕರಿಗೆ ಹೋಗಿ ತಲುಪುತ್ತವೆ. ಅದು ಮಾತ್ರವಲ್ಲದೆ ಈ ಲಾಕ್ಡೌನ್ ಈಗ ಸದ್ಯ ಮಟ್ಟಕ್ಕೆ 7 ದಿವಸಗಳಿಂದ ಸರ್ಕಾರ ಆದೇಶ ಕೊಟ್ಟಿದೆ. ಇದು ಎಷ್ಟು ದಿವಸ ಇದು ಮುಂದುವರಿಯುತ್ತೆ ನಮಗೆ ಗೊತ್ತಿಲ್ಲ. ಆದ್ರೆ ದೇವರು ನಮ್ಮ ಸಂಗಡ ಇದ್ದಾನೆ. ದಯಮಾಡಿ ಮನೆಯಲ್ಲಿ ನೀವು ಪ್ರಾರ್ಥಿಸಿರಿ. ಮತ್ತೆ ನಿಮಗೆ ಏನಾದ್ರೂ ಆಲೋಚನೆಗಳು ತೊಂದರೆಗಳು ಇರೋದಾದ್ರೆ ಹಿರಿಯ ಸಭಾಪಾಲಕರು ಮತ್ತೆ ಸೇವಕರನ್ನ ನೀವು ಸಂಪರ್ಕಿಸುವಂತೆ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ದಯಮಾಡಿ ಅನಾವಶ್ಯಕವಾಗಿ ಯಾರು ಹೊರಗಡೆ ತಿರುಗಾಡಲಿಕ್ಕೆ ಹೋಗಬೇಡಿ. ದಯಮಾಡಿ ನಿಮ್ಮ ನೀವು ಶುದ್ಧವಾಗಿ ಇಟ್ಟುಕೊಳ್ಳಿ. ಅವಾಗವಾಗ ಸೋಪ್ನಿಂದ ನಿಮ್ಮ ಕೈಯನ್ನು ತೊಳೆದುಕೊಂಡು ಮತ್ತೆ ಈ ಒಂದು ಸೋಂಕು ನೀಗುವ ತನಕ ನಿಮ್ಮ ಪ್ರಾರ್ಥನೆ ಬಹಳ ಮುಖ್ಯವಾಗಿದೆ. ಮತ್ತೆ ಏನಾದ್ರೂ ಕಾರ್ಯಗಳಿರೋದಾದ್ರೆ ಸಭೆಯಿಂದ ನಿಮಗೆ ತಿಳಿಯಪಡಿಸುತ್ತವೆ. ಅದನ್ನು ನೀವು ಗಮನದಿಂದ ಕೇಳಿ ಆ ಒಂದು ವಿಷಯಕ್ಕಾಗಿ ಪ್ರಾರ್ಥಿಸಿ ಅದನ್ನು ನೀವು ಕೈಗೊಳ್ಳುವಂತೆ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಕರ್ತನು ನಿಮ್ಮ ಸಂಗಡ ಸದಾ ಕಾಲ ಇರುತ್ತಾನೆ. ದೇವರೇ ನಿಮ್ಮನ್ನು ಆಶೀರ್ವದಿಸುತ್ತಾನೆ.